ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸೊ ಕನ್ಸ್ಟ್ರಕ್ಷನ್ ಟೀಮ್ ಅಂತಂದ್ರೆ ಕನ್ಸ್ಟ್ರಕ್ಷನ್ ಫಿಸಿಕಲ್ ಕನ್ಸ್ಟ್ರಕ್ಷನ್ ನಾವು ಆಕ್ಚುಲೈಸೇಷನ್ ಟು ರಿಯಾಲಿಟಿ ತಗೊಂಡು ಹೋಗ್ಬೇಕಾದ್ರೆ ಇದರಲ್ಲಿ ನಾವು ಕನ್ಸ್ಟ್ರಕ್ಷನ್ ಟೀಮ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಕನ್ಸ್ಟ್ರಕ್ಷನ್ ಟೀಮು ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ? ಕನ್ಸ್ಟ್ರಕ್ಷನ್ ಟೀಮ್ ಅಂದ್ರೆ ಏನು? ಕನ್ಸ್ಟ್ರಕ್ಷನ್ ಟೀಮ್ ಇಸ್ ನಥಿಂಗ್ ಬಟ್ ಇಟ್ಸ್ ಮೋರ್ ದೆನ್ ಒನ್ ಪರ್ಸನ್. So a major works cell. So it's not a small, we're not talking about even for the small works or for the medium or major works. So we have a team for the construction. ಅದರಲ್ಲಿ ಯಾರ್ಯಾರು ಇರ್ತಾರೆ ಸಾಮಾನ್ಯವಾಗಿ ಅಂತ ಅಂದ್ರೆ ಓನರು, ಡಿಸೈನ್ ಪ್ರೊಫೆಷನಲ್ಸ್, ಇಂಜಿನಿಯರ್, ಕಾಂಟ್ರಾಕ್ಟರ್ಸ್, ಮೆಟೀರಿಯಲ್ ಸಪ್ಲೈಯರ್ಸ್ ಅಂಡ್ ಅದರ್ ಕನ್ಸಲ್ಟೆಂಟ್ಸ್ ಲೈಕ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಹಾರ್ಟಿಕಲ್ಚರ್. ಸೊ ಬೇರೆ ಬೇರೆ ಅವರು ಇನ್ವಾಲ್ವ್ ಆಗಿರ್ತಾರೆ. ಇದು ಒಂದು ಗ್ರೂಪ್ ಇದು. ಸೊ ಕನ್ಸ್ಟ್ರಕ್ಷನ್ ಟೀಮ್. ಸೊ ಈ ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ ಓನರ್ ಅಂದ್ರೆ ಯಾರು, ಡಿಸೈನ್ ಪ್ರೊಫೆಷನಲ್ಸ್ ಅವ್ರದ್ದು ಕೆಲಸ ಏನು? ಒಂದು ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ ಮಾತಾಡ್ತಾ ಇರುವಂತದ್ದು ಪ್ರಾಜೆಕ್ಟ್ ನ ಜನರಲ್ ಆಗಿ ಆಕ್ಚುಲೈಸೇಷನ್ ಟು ರಿಯಾಲಿಟಿ ನಾವು ತಗೊಂಡು ಹೋಗ್ತಿದ್ವಿ. ಕನ್ಸ್ಟ್ರಕ್ಟ್ ಮಾಡೋ, ಫಿಸಿಕಲ್ ಕನ್ಸ್ಟ್ರಕ್ಷನ್ ಮಾಡೋ ಓನರ್ಗೆ ಐಡಿಯಾ ಇರುತ್ತೆ, ಸೊ ವಿಷನ್ ಇರ್ತದೆ. ಸೊ ಅದನ್ನ ನಾವು ರಿಯಾಲಿಟಿಗೆ ತಗೊಂಡು ಹೋಗ್ತೀವಿ. ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ಬೇಕಾಗತ್ತೆ ಓನರ್ಗೆ. ಅವನೊಂದ್ ಮನೆ ಕಟ್ಕೋಬೇಕು ಅಂತ ಹೇಳಿ ಅವ್ನ್ ಕನ್ಸ್ಕೊಂಡಿರ್ತಾನೆ, ಅಥವಾ ಇಲಾಖೆ ಪಿಡಬ್ಲ್ಯೂ ಇಲಾಖೆ ಕನ್ಸ್ಕೊಂಡಿರತ್ತೆ. ಸೊ ನಮ್ಮ ಫಿಸಿಕಲ್ ಅಂದ್ರೆ ಬೇರೆ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಮಾಡ್ಬೇಕು, ಕಾಲೇಜ್ ಬಿಲ್ಡಿಂಗ್ ಮಾಡ್ಬೇಕು ಅನ್ನೋದು ಪಬ್ಲಿಕ್ ರಿಕ್ವೈರ್ಮೆಂಟ್. ಅದನ್ನ ಫುಲ್ಫಿಲ್ ಮಾಡಕ್ ಹೊರಟಿರತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದನ್ನ ಯಾರ್ಯಾರು ಇನ್ವಾಲ್ವ್ ಆಗುತ್ತೆ, ಓನರು, ಕಾಂಟ್ರಾಕ್ಟರ್ಸ್, ಡಿಸೈನರ್ಸ್, ಸೊ ಸಬ್ ಕಾಂಟ್ರಾಕ್ಟರ್ಸ್ ಮತ್ತೆ ಇದೆಲ್ಲ ಟೀಮ್ ಇರ್ತದಲ್ಲ. ಅದರಲ್ಲಿ ಓನರ್ ಅಂತ ಅಂದ್ರೆ ರೆಫರ್ಸ್ ಟು ಅನ್ ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಆರ್ ಡಿಪಾರ್ಟ್ಮೆಂಟ್. ಡಿಸೈನ್ ಪ್ರೊಫೆಷನಲ್ಸ್ ಅಂತ ಅಂದ್ರೆ ಡಿಸೈನ್ ಪ್ರೊಫೆಷನಲ್ಸ್ ಆರ್ ಇಂಜಿನಿಯರ್ಸ್ ಆರ್ ಅನ್ ಆರ್ಕಿಟೆಕ್ಟ್. ಸೊ ಕಾಂಟ್ರಾಕ್ಟರ್ ಮೇ ಬಿ ಅನ್ ಆರ್ಕಿಟೆಕ್ಟ್ ಆರ್ ಅನ್ ಇಂಜಿನಿಯರ್ ಆರ್ ಅನ್ ಎನಿಬಡಿ ಎಲ್ಸ್. ಸೊ ಈ ತರ ನಾವು ಮಾತಾಡ್ಬೇಕಾಗತ್ತೆ, ಡಿಫೈನ್ ಮಾಡ್ಬೇಕಾಗತ್ತೆ. ಓನರ್ ಅಂದ್ರೆ ಯಾರು, ಪ್ರೊಫೆಷನಲ್ ಅಂದ್ರೆ ಯಾರು, ಡಿಸೈನ್ ಪ್ರೊಫೆಷನಲ್ ಅಂದ್ರೆ ಯಾರು, ಜನರಲ್ ಕಾಂಟ್ರಾಕ್ಟರ್ಸ್ ಅಂದ್ರೆ ಅದನ್ನ ಕೇಳ್ತಾರೆ. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವಾಟ್ ಯು ಮೀನ್ ಬೈ ಕನ್ಸ್ಟ್ರಕ್ಷನ್ ಟೀಮ್, ವಾಟ್ ಆರ್ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಸ್ ಪೀಪಲ್ ಇನ್ ದ ಕನ್ಸ್ಟ್ರಕ್ಷನ್ ಟೀಮ್ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಹಂಗಾಗಿ ನಮಗೆ ಗೊತ್ತಿರೋ ಹಂಗೆ ಸೊ ಓನರು, ಸೊ ಮತ್ತೆ ಕಾಂಟ್ರಾಕ್ಟ್, ಡಿಸೈನ್ ಪ್ರೊಫೆಷನಲ್ಸ್, ಕಾಂಟ್ರಾಕ್ಟರ್ಸ್, ಸಬ್ ಕಾಂಟ್ರಾಕ್ಟರ್, ಸಪ್ಲೈಯರ್ಸ್ ಅಂಡ್ ಅದರ್ ಕನ್ಸಲ್ಟೆಂಟ್ಸ್ ಅಂತ ಅಂದ್ಬಿಟ್ಟು ನಾವು ಬರಿತೀವಿ. ದಿಸ್ ಇಸ್ ದ ಟೀಮ್, ಆಕ್ಚುಲಿ ಕನ್ಸ್ಟ್ರಕ್ಷನ್ ಟೀಮ್. ಸೊ ಇದರಲ್ಲಿ ಓನರ್ ಡೆಫಿನೇಷನ್ ಬಂದಾಗ ಹಿ ರೆಕಗ್ನೈಸಸ್ ದ ನೀಡ್ ಅಂಡ್ ಇನಿಶಿಯೇಟ್ಸ್ ದ ಪ್ರಾಜೆಕ್ಟ್ಸ್. ಸೊ ಅಂತಂದ್ರೆ ಅವನದು ರಿಕ್ವೈರ್ಮೆಂಟ್ ಇರುತ್ತೆ, ಏನೋ ಒಂದು ಅವಶ್ಯಕತೆ ಇರುತ್ತೆ ಅವನಿಗೆ. ಇಂಡಿವಿಜುವಲ್ ಇದ್ರೆ, ಸೊ ಪಬ್ಲಿಕ್ ಇದ್ರೆ ಅದು ಸ್ಟೇಟ್ ಆರ್ ಎ ಕಂಟ್ರಿ, ಐದರ್ ಇಟ್ ಇಸ್ ಅ ಸ್ಟೇಟ್ ಗವರ್ನಮೆಂಟ್ ಆರ್ ಸೆಮಿ ಗವರ್ನಮೆಂಟ್ ಆರ್ ಕಂಟ್ರಿ means central government or municipality or any quasi government for that matter. So they have vision. So they have vision, ambitions, or requirement. So adana fulfill ಮಾಡ್ಕೊಡ್ಬೇಕು. That is our duty. That is owner recognizes the need. ಅಂದ್ರೆ ಅವಶ್ಯಕತೆ ಇರುವಂತದನ್ನ ಅವ್ರು ಹೇಳ್ತಾರೆ. ಸೊ ನಾವು ಅದನ್ನ ಇನಿಶಿಯೇಟ್ ಮಾಡ್ಕೊಳ್ಬೇಕು. He initiates the project. Owner initiates the project. ಅವನು he defines the scope of the project. Scope ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವೊಂದು ಮನೆ ಕಟ್ಕೋಬೇಕು ಇಂಡಿವಿಜುವಲ್ ಓನರ್ ಆಗಿ ಅಂತಂದ್ರೆ ರಿಕ್ವೈರ್ಮೆಂಟ್ ಹೇಳ್ತೀವಿ. ನಮ್ಮ ಮನೆಯಲ್ಲಿ ಇಷ್ಟು ಬೆಡ್ರೂಮ್ ಇರ್ಬೇಕು, ಎಲ್ಲಾ ಬೆಡ್ರೂಮ್ಗೂ ಟಾಯ್ಲೆಟ್ ಅಟ್ಯಾಚ್ ಇರ್ಬೇಕು ಅನ್ನೋದ್ರ ಬಗ್ಗೆ ಸುಮ್ಮನೆ ಸಾಮಾನ್ಯವಾಗಿ ಮಾತಾಡ್ತೀವಿ. ಹಾಲ್ ಈ ತರ ಸೈಜ್ ಇರ್ಬೇಕು, ಸೊ ಎಲಿವೇಶನ್ ಈ ತರ ಇರ್ಬೇಕು, ಸೊ ಫ್ರಂಟ್ ಅಲ್ಲಿ ಸಿಟ್ ಔಟ್ ಬೇಕೋ ಬ್ಯಾಡ್ವೋ, ಸೊ ಈ ತರ ಸೊ ರಿಕ್ವೈರ್ಮೆಂಟ್ ಹೇಳ್ತಾರೆ. ದಟ್ ಇಸ್ ದ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್. ಸಿಮಿಲರ್ಲಿ ಹಾಸ್ಪಿಟಲ್ ಅಂತ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬಿಲ್ಡಿಂಗ್ ಅಂತ ಅಂದ್ರೆ ಹಾಸ್ಪಿಟಲ್ ಅಂದ್ರೆ ಎಷ್ಟು ಬೆಡ್ ಹಾಸ್ಪಿಟಲ್ ಇರಬೇಕು, ಆ ಹಾಸ್ಪಿಟಲ್ ಒಳಗಡೆ ಆಪರೇಷನ್ ಥಿಯೇಟರ್ ಬೇಕಾ ಬೇಡವಾ, ಸೊ ಈ ತರದನ್ನ ರಿಕ್ವೈರ್ಮೆಂಟ್ಸ್ ನ ಹೇಳ್ತಾ ಹೋಗ್ತೀವಿ. ಸೊ ಸಿಮಿಲರ್ಲಿ ಎನಿ ಬಿಲ್ಡಿಂಗ್ ಫಾರ್ ದಟ್ ಮ್ಯಾಟರ್, ಐದರ್ ಇಟ್ ಇಸ್ ಅ ಕಮರ್ಷಿಯಲ್, ಸೊ ಎನಿ ಗವರ್ನಮೆಂಟ್ ಆಫೀಸಸ್. ಸೊ ಮತ್ತೆ ಓನರ್ ಅನ್ನೋರು ಇದು ಓನರ್ ಅನ್ನೋದಕ್ಕೆ ಡಿಫೈನ್ ಮಾಡ್ತಿರೋದು. ಓನರ್ ಏನ್ ಮಾಡ್ತಾರೆ, ಈ ರೆಕಗ್ನೈಸ್ ದ ನೀಡ್ಸ್. ಸೊ ಅವಶ್ಯಕತೆನ ಹೇಳ್ತಾನೆ. ಅದು ಗವರ್ನಮೆಂಟ್ ಓನರ್ ಅನ್ನೋರು ಗವರ್ನಮೆಂಟ್ ಇರ್ಬೋದು ಅಥವಾ ಸೆಮಿ ಗವರ್ನಮೆಂಟ್ ಇರ್ಬೋದು, ಅಥವಾ ಪ್ಯೂರ್ ಓನರ್ ಇರ್ಬೋದು, ಇಂಡಿವಿಜುವಲ್ ಇರ್ಬೋದು. ಸೊ ಮತ್ತೆ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮತ್ತೆ ಹಿ ಪ್ರೊವೈಡ್ಸ್, ಹಿ ಆರ್ ಎ ಡಿಪಾರ್ಟ್ಮೆಂಟ್. ಸೊ ಓನರ್ ಅಂತ ಅಂದ್ರೆ ಅಥವಾ ಇಂಡಿವಿಜುವಲ್ ಅಥವಾ ಡಿಪಾರ್ಟ್ಮೆಂಟ್ ಆರ್ ಪಬ್ಲಿಕ್ ಸೆಕ್ಟರ್. ಸೊ ಪ್ರೊವೈಡ್ಸ್ ಫೈನಾನ್ಸಸ್, ಅವ್ನು ಹಣ ಕೊಡ್ತಾರೆ ನಾವು ಕನ್ಸ್ಟ್ರಕ್ಷನ್ ಮಾಡಕ್ಕೆ. ಸೊ
ಸೊ ಮತ್ತೆ ಅವನಿಗೆ ಅಧಿಕಾರ ಇದೆ. ಸೊ ಹಿ ಸೆಲೆಕ್ಟ್ಸ್ ದ ಡಿಸೈನ್. ಯಾವ ತರ ಪ್ಲಾನ್, ಈ ಪ್ಲಾನ್ ಸರಿನಾ, ಈ ಪ್ಲಾನ್ ಸರಿ ಅಲ್ವಾ, ಇಲ್ಲ ಈ ಡಿಸೈನ್ ಸರಿನಾ, ಈ ಎಲಿವೇಶನ್ ಸರಿನಾ ಅನ್ನೋದನ್ನೆಲ್ಲ ಹಿ ರೆಕಗ್ನೈಸಸ್. ಸೊ ಹಿ ರೆಕಗ್ನೈಸಸ್ he selects or recognizes, he decides the design, the construction profession. So ಅವ್ರು ಏನು ಕನ್ಸ್ಟ್ರಕ್ಷನ್ಸ್ ಪ್ರೊಫೆಷನ್ಸ್ ಯಾರು ಕಾಂಟ್ರಾಕ್ಟರ್ ಆಗ್ಬೇಕು, he's going to decide. ಅವರೇ ಡಿಸೈಡ್ ಮಾಡ್ತಾರೆ. ಸೊ ಕಾಂಟ್ರಾಕ್ಟರ್ ಇವರೇ ಬೇಕಾ, ಅವ್ರು ಬೇಡ, ಆಯ್ಕೆ ಮಾಡ್ಕೊಳ್ಳೋದೆಲ್ಲ ಅಧಿಕಾರ ಅವನಿಗೆ. ಸೊ ಹಾಗಾಗಿ ಓನರ್ ರೆಸ್ಪಾನ್ಸಿಬಿಲಿಟಿ, ಓನರ್ ಅಂತ ಅಂದ್ರೆ ಈಸ್ ಆರ್ಗನೈಸರ್, he organizes, recognizes the need and initiates the project, defines the scope of the project, provides finances, then selects the design and construction professional. ಇದೆಲ್ಲ ಓನರ್ ಡೆಫಿನೇಷನ್, ಓನರ್ ಮಾಡುವಂತ ಕೆಲಸಗಳು. ಓನರ್ ಅಲ್ಲಿ ಐದರ್ ಇಟ್ಸ್ ಅನ್ ಪ್ರೈವೇಟ್ ಓನರ್ ಆರ್ ಅನ್ ಪಬ್ಲಿಕ್ ಓನರ್. ಪಬ್ಲಿಕ್ ಓನರ್ ಅಂತಂದ್ರೆ ಇಟ್ಸ್ ಅ ಸ್ಟೇಟ್ ಗವರ್ನಮೆಂಟ್ ಆರ್ ಕಂಟ್ರಿ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಆರ್ ಮುನ್ಸಿಪಲ್ ಬಾಡಿ. Similarly, this is about the owner part. So I'm talking about the construction team. Construction team ಅಲ್ಲಿ ಯಾರ್ಯಾರು ಇರ್ತಾರೆ, ಓನರು, ಕಾಂಟ್ರಾಕ್ಟರ್ಸ್ ಮತ್ತೆ ಡಿಸೈನ್ ಪ್ರೊಫೆಷನಲ್ಸ್ ಇರ್ತಾರೆ. ಅದರಲ್ಲಿ ಆ 3 ಜನದ ಜವಾಬ್ದಾರಿ ಏನು, ಅವ್ರು ಯಾರು ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ. ಓನರ್ ಅಂತಂದ್ರೆ ಅವನು ಇಂಪ್ಲಿಮೆಂಟಿಂಗ್ ಆಫೀಸರ್, ಇಂಪ್ಲಿಮೆಂಟ್ ಮಾಡೋನು ಅವನೇ ದುಡ್ಡು ಕೊಡುವಂತವನು, ಅವನೇ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳುವಂತವನು. ಡಿಸೈನ್ ಅಂತಂದ್ರೆ ಐದರ್ ಇಟ್ ಇಸ್ ಅ ಪ್ಲಾನ್ ಆರ್ ಸ್ಪೆಸಿಫಿಕೇಶನ್ಸ್ ಆರ್ ಎ ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಆರ್ ಎಲಿವೇಶನ್, ವಾಟ್ ಎವರ್ ಇಟ್ ಮೇ. ಸೊ ಅವ್ನು ಡಿಸೈಡ್ ಮಾಡ್ಕೊ, ಅವನಿಗೆ ಅಥಾರಿಟಿ ಇದೆ. So design professionals, so ಅವನು he converts, he transfers the wishes, ಅಂದ್ರೆ he transfers. So ಇಂಜಿನಿಯರ್ ಕೆಲಸ ಏನಪ್ಪಾ ಅಂತಂದ್ರೆ ಏನ್ ಐಡಿಯಾ ಇಟ್ಕೊಂಡಿದ್ದಾನೆ ಓನರ್, ಅದನ್ನ he transfers ಅಥವಾ ಕನ್ವರ್ಟ್ into and plans, design, specifications, estimations, etc. ಸೊ ಈ ಅವನ ಐಡಿಯಾ ಏನಿದೆ ಅದನ್ನ ಅವ್ನು ಕನ್ವರ್ಟ್ ಮಾಡ್ತಾನೆ. ಸೊ ಡಿಸೈನ್ ಪ್ರೊಫೆಷನಲ್ಸ್, ಸೊ ಐದರ್ ಇಂಜಿನಿಯರ್ ಆರ್ ಅನ್ ಆರ್ಕಿಟೆಕ್ಟ್, he converts into owner wishes into and real plans and designs and specifications and estimates. So contractor ಕೆಲಸ ಏನಪ್ಪಾ ಅಂತಂದ್ರೆ that is what we call as design professionals. Contractor ಕೆಲಸ ಏನು ಅಂತಂದ್ರೆ ಕಾಂಟ್ರಾಕ್ಟರ್ ಏನು ಇಂಜಿನಿಯರ್ ಓನರ್ದು ವಿಷಸ್ನ ಅಥವಾ ಅಂಬಿಷನ್ಸ್ ಅಥವಾ ಐಡಿಯಾನ ಕನ್ವರ್ಟ್ ಮಾಡಿದಾನೆ, ಪ್ಲಾನು, ಡಿಸೈನ್, ಸ್ಪೆಸಿಫಿಕೇಶನ್ಸ್ ಮತ್ತೆ ಎಸ್ಟಿಮೇಷನ್ಗೆ, ಅದನ್ನ ಕಾಂಟ್ರಾಕ್ಟರ್ ಸೊ ಇಂಪ್ಲಿಮೆಂಟ್ ಮಾಡ್ತಾನೆ, ಆಕ್ಚುಯಲ್ ಕನ್ಸ್ಟ್ರಕ್ಷನ್ ತಗೊಂಡೋಗ್ತಾನೆ. ಸೊ ಕಾಂಟ್ರಾಕ್ಟರ್ ಪ್ರೊಫೆಷನಲ್ಸ್ ಹೂ ಟ್ರಾನ್ಸ್ಫರ್ಸ್ and so architect's plan or engineer's plans and specification into physical structure. So ಅವನು ಕನ್ವರ್ಟ್ ಮಾಡ್ತಾನೆ, ಫಿಸಿಕಲ್ ಸ್ಟ್ರಕ್ಚರ್ ರಿಯಾಲಿಟಿ ತರ್ತಾನೆ, ಅವನು ಕಾಂಟ್ರಾಕ್ಟರ್. ಸೊ ಇಲ್ಲಿ ಓನರ್ ಅಂತಂದ್ರೆ ಅವನು ಇಂಪ್ಲಿಮೆಂಟಿಂಗ್ ಆಫೀಸರ್, ಇವನ್ ಹಣ ಕೊಡ್ತಾನೆ, ಅವನೇ ಪ್ಲಾನ್ ಎಲ್ಲ ಡಿಸೈಡ್ ಮಾಡ್ತಾನೆ, ಅವನು ಯಾವ ತರ ಇರಬೇಕು, ಡಿಸೈನ್ ಸ್ಪೆಸಿಫಿಕೇಶನ್ಸ್ ಯಾವ ತರ ಇರಬೇಕು ಅನ್ನೋದನ್ನೆಲ್ಲ ಅವನೇ ಡಿಸೈಡ್ ಮಾಡ್ತಾನೆ. ಓನರ್ ಅಲ್ಲಿ ಇದು ಪಬ್ಲಿಕ್ ಓನರ್ ಇರ್ಬೋದು, ಇಲ್ಲ ಅಂತ ಅಂದ್ರೆ ಪ್ರೈವೇಟ್ ಓನರ್ ಇರ್ಬೋದು. ಡಿಸೈನ್ ಪ್ರೊಫೆಷನಲ್ ಅಂತಂದ್ರೆ ಐದರ್ ಇಂಜಿನಿಯರ್ ಆರ್ ಅನ್ ಆರ್ಕಿಟೆಕ್ಟ್. ಅವನು ಓನರು ಮನಸ್ಸಲ್ಲಿ ಏನ್ ಇಟ್ಕೊಂಡಿದ್ದಾನೆ ಅಥವಾ ಐಡಿಯಾ ಏನೇ ಇಟ್ಕೊಂಡಿದ್ದಾನೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬಗ್ಗೆ, ಆ ಐಡಿಯಾನ ಹಿ ಕನ್ವರ್ಟ್ಸ್ ಇಂಟು ಪ್ಲಾನ್ಸ್, ಡಿಸೈನ್, ಸ್ಪೆಸಿಫಿಕೇಶನ್ಸ್ ಅಂಡ್ ಎಸ್ಟಿಮೇಟ್ಸ್. ಸೊ ಕಾಂಟ್ರಾಕ್ಟರ್ ಸೊ ಆಕ್ಚುಯಲ್ ಪ್ಲಾನ್, ಡಿಸೈನ್, ಸ್ಪೆಸಿಫಿಕೇಶನ್, ಎಸ್ಟಿಮೇಟ್ ನೋಡ್ಕೊಂಡು ಅವನು ಕನ್ಸ್ಟ್ರಕ್ಷನ್ ನ ಹ್ಯಾಂಡಲ್ ಮಾಡ್ತಾನೆ, ಫಿಸಿಕಲ್ ಸ್ಟ್ರಕ್ಚರ್ ನ ಅಂದ್ರೆ ರಿಯಾಲಿಟಿಗೆ ತರ್ತಾನೆ ಕಾಂಟ್ರಾಕ್ಟರ್. ದಿಸ್ ಆರ್ ದಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ದಿ ಕನ್ಸ್ಟ್ರಕ್ಷನ್ ಟೀಮ್. ಬಟ್ ಇಲ್ಲಿ ಒಂದೊಂದ್ಸಾರಿ ಓನರೇ ಬೇರೆ ಇರ್ತಾರೆ, ಡಿಸೈನ್ ಪ್ರೊಫೆಷನಲ್ಸೇ ಬೇರೆ ಇರ್ತಾರೆ, ಕಾಂಟ್ರಾಕ್ಟರ್ಸೇ ಬೇರೆ ಇರ್ತಾರೆ. ಸೊ ಕೆಲವೊಂದು ವೇಳೆ 3 ಒಬ್ಬನೇ ಇರ್ತಾರೆ. ಸೊ ಓನರ್, ಡಿಸೈನ್ ಪ್ರೊಫೆಷನಲ್, ಕಾಂಟ್ರಾಕ್ಟರ್. ಸೊ ಓನರೇ ಬೇರೆ, ಡಿಸೈನ್ ಪ್ರೊಫೆಷನಲ್ ಬೇರೆ, ಕಾಂಟ್ರಾಕ್ಟರ್ ಬೇರೆ. ಬಟ್ ಓನರ್ನು ಇಂಜಿನಿಯರ್, ಡಿಸೈನ್ ಪ್ರೊಫೆಷನಲ್ಸ್ ಇಂಜಿನಿಯರ್ಸ್, ಕಾಂಟ್ರಾಕ್ಟರ್ಸ್ ಇಂಜಿನಿಯರ್ಸ್ ಅಂದ್ರೆ ದಿಸ್ ಬಿಕಮ್ ಎ ಪ್ರೊಫೆಷನಲ್ ಬಾಡಿ, ಎ ಪ್ರೊಫೆಷನಲ್ ಕನ್ಸ್ಟ್ರಕ್ಷನಲ್ ಬಾಡಿ. ಸೊ ಓನರ್ ನಾನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾನೆ, ಅವನು ಇಂಜಿನಿಯರ್ ಅಲ್ಲ. ಸೊ ಕಾಂಟ್ರಾಕ್ಟರ್ ಇಂಜಿನಿಯರ್ ಅಲ್ಲ ಅಂತ ಅಂದಾಗ he is not a complete professional constructional body. So therefore the professional construction management ಅಲ್ಲಿ ಓನರು, ಡಿಸೈನ್ ಪ್ರೊಫೆಷನಲ್ಸ್, ಕಾಂಟ್ರಾಕ್ಟರ್ 3 ಜನಗಳು ಸೊ ಅವರು ಇಂಜಿನಿಯರ್ಸ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಬಾಡಿ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ನೀವು ಇಂಜಿನಿಯರ್ ಆಗಿ ಆಚೆ ಹೋದಾಗ ನೀವೇ ಓನರ್ ಆಗಿರ್ತೀರಾ, ನೀನೇ ಡಿಸೈನ್ ಮಾಡ್ತೀಯಾ, ನೀನೇ ಆರ್ಕಿಟೆಕ್ಟ್ ಆಗಿರ್ತೀಯಾ, ಬಿಲ್ಡಿಂಗ್ ಗೆ ನೀನೇ ಕಾಂಟ್ರಾಕ್ಟ್ ಮಾಡ್ತೀಯಾ. ಅಂತ ಸಂದರ್ಭಗಳಲ್ಲಿ ಸೊ ದಟ್ ಬಿಕಮ್ ಎ ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಬಾಡಿ. ಸೊ ನೀನೇ ಪ್ರೊಫೆಷನಲ್, ಯಾರು ಮಾಡ್ತಿದಾರಪ್ಪ ಅಂದ್ರೆ ಒಬ್ರು ಇಂಜಿನಿಯರ್ ಮಾಡ್ತಿದ್ದಾರೆ ಅಂತ ಬರುತ್ತೆ. ಸೊ ಹಂಗಾಗಿ ಓನರ್ ಹಿಮ್ಸೆಲ್ಫ್ ಇಸ್ ಮೇ ಬಿ ಅನ್ ಇಂಜಿನಿಯರ್ ಆರ್ ಎ ಡಿಸೈನರ್. ಡಿಸೈನ್ ಪ್ರೊಫೆಷನಲ್ಸ್ ಶುಡ್ ಬಿ ಅನ್ ಇಂಜಿನಿಯರ್.
So contractor may be engineer, may not be engineer. If work on design professions and contractors, all people are engineer or an architect, then it become a professional body. So this is about a construction team. Construction team andre ಏನು? A construction team ಅಲ್ಲಿ ಜನರಲ್ ಆಗಿ ಯಾರು ಇರ್ತಾರೆ? ಮೇಜರ್ ಆಗಿ ಓನರ್, then ಡಿಸೈನ್ ಪ್ರೊಫೆಷನಲ್ಸ್ ಅಂಡ್ ಕಾಂಟ್ರಾಕ್ಟರ್ಸ್ ಇರ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತು. ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಮಾತಾಡಿದೀನಿ, ಓನರ್ ಬಿಲ್ಡರ್ ಆಪರೇಷನ್ ಒಂದೊಂದ್ಸರಿ ಓನರೇ ಬಿಲ್ಡ್ ಮಾಡ್ಕೊಂತಾರೆ ಸ್ವಂತಕ್ಕೆ, ಅವರೇ ಕಾಂಟ್ರಾಕ್ಟ್ ಕೊಡೋದೇ ಇಲ್ಲ. So owner himself is going to build his residence or office or whatever it may be the building on its own with the help of a design professionals. Design professionals are architect. ಅವ್ರ ಹತ್ರದಲ್ಲಿ ಇವನ್ ಐಡಿಯಾ ಹೇಳ್ತಾನೆ, ಅವರು ಪ್ಲಾನು, ಎಸ್ಟಿಮೇಟು ಮತ್ತೆ ಸ್ಪೆಸಿಫಿಕೇಶನ್ಸ್, ಡಿಸೈನ್ಸ್ ಎಲ್ಲ ಕೊಡ್ತಾರೆ, ಇವ್ನು ಕಟ್ಕೊಂತಾರೆ. ಸೊ ಅಂತ ಸಂದರ್ಭದಲ್ಲಿ ದಟ್ ಬಾಡಿ ಇಸ್ ಕಾಲ್ಡ್, ದಟ್ ಆರ್ಗನೈಸೇಷನ್ ಅಥವಾ ದಟ್ ಒಂದು ಟೀಮ್ ಅನ್ನ ವಿಲ್ ಕಾಲ್ ಇಟ್ ಆಸ್ ಓನರ್ ಬಿಲ್ಡರ್ ಆಪರೇಷನ್ ಅಂತ ಕರಿತೀವಿ. ಕೆಲವೊಂದು ವೇಳೆ ಓನರು ಅವನು ಕಟ್ಕೊಳ್ಳಲ್ಲ, ಅವನ ಐಡಿಯಾ ಕೊಡ್ತಾನೆ, ಎಲ್ಲವನ್ನೂ ಕೂಡ ಹೈರ್ ಮಾಡ್ತಾನೆ, ಫೈನಾನ್ಸ್ ಮಾಡ್ತಾನೆ, ಅವ್ನು ಹಣ ಕೊಡ್ತಾನೆ, ಬಟ್ ಎಲ್ಲವೂ ಕೂಡ ಅವನು ಹಣ ಕೊಟ್ಟು ಖರೀದಿ ಮಾಡ್ತಾನೆ. ಅಂತ ಅಂದ್ರೆ ನಾವು ಪ್ರೊಫೆಷನಲ್ಸ್ ನ, ಡಿಸೈನ್ ಪ್ರೊಫೆಷನಲ್ಸ್ ನ ಅಪಾಯಿಂಟ್ ಮಾಡ್ತಾನೆ, ಓನರ್ನ, ಕಾಂಟ್ರಾಕ್ಟರ್ ನ ಅಪಾಯಿಂಟ್ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಡಿಸೈನ್ ಪ್ರೊಫೆಷನಲ್ಸ್ ಅವನ ವಿಶಸ್ ಅಥವಾ ಐಡಿಯಾನ ಕನ್ವರ್ಟ್ ಮಾಡ್ತಾರೆ, ಪ್ಲಾನು, ಎಸ್ಟಿಮೇಟು, ಡಿಸೈನು ಮತ್ತೆ ಸ್ಪೆಸಿಫಿಕೇಶನ್ಸ್ ಆಗಿ. ಕಾಂಟ್ರಾಕ್ಟರ್ ಅದನ್ನ ರಿಯಾಲಿಟಿಗೆ ತರ್ತಾರೆ. ರಿಯಾಲಿಟಿಗೆ ತಂದು ಆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ಓನರ್ಗೆ ಬಿಟ್ಕೊಡ್ತಾರೆ. ಇದನ್ನ ವಿಲ್ ಕಾಲ್ ಇಟ್ ಆಸ್ ಟರ್ನ್ ಕೀ ಆಪರೇಷನ್ ಅಂತ ಕರೀತಾರೆ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದ ಓನರ್ ಬಿಲ್ಡರ್ ಆಪರೇಷನ್, ಟರ್ನ್ ಕೀ. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಓನರ್ ಬಿಲ್ಡರ್ ಆಪರೇಷನ್ ಆರ್ ಟರ್ನ್ ಕೀ ಆಪರೇಷನ್, ಆರ್ ಅದರ್ವೈಸ್ ರೈಟ್ ನೋಟ್ ಆನ್ ಓನರ್ ಬಿಲ್ಡರ್ ಆಪರೇಷನ್ ಆರ್ ಟರ್ನ್ ಕೀ ಆಪರೇಷನ್. ಇದನ್ನ ಕೇಳ್ತಾರೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಸೊ ಹಂಗಾದ್ರೆ ಪ್ರೊಫೆಷನಲ್ ಕನ್ಸ್ಟ್ರಕ್ಷನ್ ಬಾಡಿ ಅಂದ್ರೇನು, ಓನರ್ ಬಿಲ್ಡರ್ ಆಪರೇಷನ್ ಅಂದ್ರೇನು, ಟರ್ನ್ ಕೀ ಆಪರೇಷನ್ ಅಂದ್ರೇನು, ಇದನ್ನ ಯಾವ್ದು ಕನ್ಸ್ಟ್ರಕ್ಷನ್ ಟೀಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಸೊ ಈಗ ನಮ್ಗೆ ಕನ್ಸ್ಟ್ರಕ್ಷನ್ ತಗೊಳ್ಳಿಕ್ ರೆಡಿ ಆಗಿದೆ. ಯಾಕೆ? ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಟೀಮ್ ಇದೆ. ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ ಓನರ್ ಇದ್ದಾರೆ, ಕಾಂಟ್ರಾಕ್ಟರ್ ಇದ್ದಾರೆ, ಡಿಸೈನ್ ಪ್ರೊಫೆಷನಲ್ಸ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಅದನ್ನ ನಾವು ಕಾಲ್ ಇಟ್ ಆಸ್ ಎ ಕನ್ಸ್ಟ್ರಕ್ಷನ್ ಟೀಮ್. ನಮ್ಗೆ ಕನ್ಸ್ಟ್ರಕ್ಷನ್ ಟೀಮ್ ಬಗ್ಗೆ ಪರಿಚಯ ಇದೆ. ಸೊ ನಾವು ಸ್ವತಃ ಮಾಡ್ಬೇಕಾ, ಇಲ್ಲ ಬೇರೆಯವ್ರು ಕೊಟ್ಟು ಮಾಡಿಸ್ಬೇಕಾ? ಇಲ್ಲ ಅಂತ ಅಂದ್ರೆ ಅದನ್ನ ಏನ್ ಹೇಳ್ತೀವಿ, ಓನರ್ ಬಿಲ್ಡರ್ ಆಪರೇಷನ್ ಮಾಡ್ಬೇಕಾ, ಇಲ್ಲ ಅಂತ ಅಂದ್ರೆ ಟರ್ನ್ ಕೀ ಆಪರೇಷನ್ ಅನ್ನೋದ್ರ ಬಗ್ಗೆನೂ ಗೊತ್ತಾಯ್ತು. ಈಗ ನಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಪೂರ್ಣ ಮಾಹಿತಿ ಇದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ ವಾಟ್ ಆರ್ ದ ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ಮ್ಯಾನ್ ಪವರ್, ಮೆಟೀರಿಯಲ್, ಮಿಷನರೀಸ್, ಮತ್ತೆ ಮನಿ, ಟೈಮ್ ಅಂದ್ರೆ ಹಣ ಮತ್ತೆ ಕಾಲ, ಇವೆಲ್ಲ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಮಾತಾಡಿದ್ವಿ. ಸೊ ಅದೇ ರೀತಿ ಈಗ ಕನ್ಸ್ಟ್ರಕ್ಷನ್ ಟೀಮ್ ಬಗ್ಗೆನೂ ಮಾತಾಡ್ತೀವಿ. ಮತ್ತೆ ಕನ್ಸ್ಟ್ರಕ್ಷನ್ ಟೀಮ್ ಬಗ್ಗೆ ಮಾತಾಡಿದ್ಮೇಲೆ ಯಾರು ಇರ್ತಾರೆ ಅಂತ ಗೊತ್ತಾದ್ಮೇಲೂ ಕೂಡ ನಾವೇ ಮಾಡ್ಕೋಬೇಕಾ, ಇಲ್ಲ ಇದನ್ನ ಕಾಂಟ್ರಾಕ್ಟ್ ಕೊಡ್ಬೇಕಾ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡಿದೀವಿ. ಸೊ ನಾವೇ ಮಾಡ್ಕೊಳ್ಳೋದು, ಆಸ್ ಎ ಓನರ್ ನಾನೇ ಮಾಡ್ಕೊಳ್ಳೋದಾದ್ರೆ ಅದನ್ನ ಓನರ್ ಬಿಲ್ಡರ್ ಆಪರೇಷನ್ ಅಂತ ಕರೀತಾರೆ. ಸೊ ನಾನು ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ಳೋದಾದ್ರೆ ವಿಲ್ ಕಾಲ್ ಇಟ್ ಆಸ್ ಟರ್ನ್ ಕೀ ಆಪರೇಷನ್ ಅಂತ ಕರೀತಾರೆ. ಸೊ ಹಿಂಗಿದ್ದಾಗ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಅಲ್ಲಿ ಕನ್ಸ್ಟ್ರಕ್ಷನ್ ತಗೋಬೇಕು ಅಂತ ಅಂದ್ರೆ, ಒಂದು ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಷನ್, ರಿಯಲ್ ಕನ್ಸ್ಟ್ರಕ್ಷನ್ ಹೋಗ್ತಾ ಇದೀವಿ ಅಂತಂದ್ರೆ, ಒಂದ್ ಸೈಟ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ನ ಹ್ಯಾಂಡಲ್ ಮಾಡ್ಬೇಕಂತಂದ್ರೆ ಒಂದು ಲೇಔಟ್ ಪ್ಲಾನ್ ಮಾಡ್ಕೊಂತೀವಿ. ಅದನ್ನು ವಿಲ್ ಕಾಲ್ ಇಟ್ ಆಸ್ ಎ ಜಾಬ್ ಲೇಔಟ್. ಆಫ್ಟರ್ ಪ್ಲಾನಿಂಗ್, suppose if you want to, as a contractor, if you want to go for a construction, so we have to have a job layout. ಯಾವುದೋ ಒಂದು ಸೈಟ್ ತೋರಿಸ್ತಾರೆ, ನೋಡ್ರಪ್ಪ ಈ ಸೈಟ್ ಅಲ್ಲಿ ನೀವು ಮನೆ ಕಟ್ಟಬೇಕು, ಇದ್ರದ್ದು ಪ್ಲಾನ್ ಹಿಂಗಿದೆ, ಎಸ್ಟಿಮೇಟ್ ಹಿಂಗಿದೆ, ಡಿಸೈನ್ಸ್ ಈ ತರ ಇದೆ, ಎಲಿವೇಶನ್ಸ್ ಈ ತರ ಇದೆ, ನೀವು ಇದ್ರದ್ದು ಒಂದು ಜಾಬ್ ಲೇಔಟ್ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆಸ್ ಎ ಇಂಜಿನಿಯರ್ ನಾನೇ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಬೇರೆಯವರು ಇರ್ಬೋದು, ಬಸ್ ಆಸ್ ಎ ಕಾಂಟ್ರಾಕ್ಟರ್. ಸೊ ಇಂಪ್ಲಿಮೆಂಟಿಂಗ್ ಆಫೀಸರ್, ಕಾಂಟ್ರಾಕ್ಟರ್ ಇಸ್ ನಥಿಂಗ್ ಬಟ್ ಹಿ ಕನ್ವರ್ಟ್ಸ್ ದ ಪೇಪರ್ ವರ್ಕ್ ಇಂಟು ರಿಯಾಲಿಟಿ. ಅವನು ಮಾಡ್ಬೇಕಾದಾಗ ಒಂದು ಜಾಬ್ ಲೇಔಟ್ ಮಾಡ್ಕೋ. ಜಾಬ್ ಲೇಔಟ್ ಮಾಡ್ಕೋಬೇಕಂದ್ರೆ ಜಾಬ್ ಲೇಔಟ್ ಅಂದ್ರೆ ಏನು ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರೋದು ಇದು ಜಾಬ್ ಲೇಔಟ್, ಒಂದು ಜಾಬ್ ಲೇಔಟ್, ಸಿಂಪಲ್ ಜಾಬ್ ಲೇಔಟ್. ಇದು ಸೈಟ್, ಇದು ಈ ಸೈಟ್ ಅಲ್ಲಿ ಎಂಟ್ರಿ ಇದೆ. ಸೊ ಇದು 8 ಸ್ಟೋರಿ ಬಿಲ್ಡಿಂಗ್ ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಪ್ರಪೋಸ್ ಮಾಡಿರುವಂತ ಸೈಟು. ಈ ಸೈಟ್ ಅಲ್ಲಿ 8 ಸ್ಟೋರಿ ಬಿಲ್ಡಿಂಗ್ ನ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಈ ಬಿಲ್ಡಿಂಗ್ ಸುತ್ತ ನಾವು ಬ್ಲಾಕ್ಸ್ ಮಾಡ್ಕೊಂಡಿದೀವಿ, 1 2 3 4 5 6 7 8 9 ಅಪ್ ಟು 16. ಏನ್ ಮಾಡ್ಕೊಂಡಿದೀವಿ? ಈ ಬ್ಲಾಕ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇರೋದು ಸೆಂಟ್ರಲ್. ನಾವು ಆಲ್ ರೌಂಡ್ ದ site, all over the construction plot. So we have so a lot of blocks, the one numbering from 1 to 16. So these blocks are reserved for each individual activities. A construction ಗೆ ಸಂಬಂಧಪಟ್ಟಂಗೆ ನಮಗೆ ಮೆಟೀರಿಯಲ್ ಗಳು ಬೇಕಾಗುತ್ತೆ. ಸೊ ಆಫೀಸ್ ಸ್ಟಾಫ್ ಅನ್ನು ಒಂದು ಆಫೀಸ್ ಅಲ್ಲಿ ಕೂರಿಸ್ಕೋಬೇಕಾಗತ್ತೆ.
ಅವ್ರಿಗೆ ಆಫೀಸ್ ಬೇಕಾಗತ್ತೆ, ಶೌಚಾಲಯಗಳು ಬೇಕಾಗತ್ತೆ, ಲೇಬರ್ ಉಳ್ಕೊಳ್ಳೋಕ್ ಜಾಗ ಬೇಕಾಗತ್ತೆ, ಒಂದು ಫ್ಯಾಬ್ರಿಕೇಶನ್ ಶಾಪ್ ಬೇಕಾಗತ್ತೆ, ಸೊ ಸ್ಟೋರ್ ಸಿಮೆಂಟ್ ಗೋಡೌನ್ ಬೇಕಾಗತ್ತೆ. ಸೊ ಈ ತರದಲ್ಲಿ ಎಲ್ಲವನ್ನು ಕೂಡ ನಾವು ಅದಕ್ಕೆ ಸ್ಪೇಸ್ ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕಾಗಿ ಜಾಗನ ಅಲಾಟ್ ಮಾಡ್ತೀವಿ. ಆ ಜಾಗ ಅಲಾಟ್ ಮಾಡೋದಕ್ಕೆ ಅದಕ್ಕೇನೆ ನಮ್ಗೆ ಇದನ್ನ ವಿಲ್ ಕಾಲ್ ಇಟ್ ಅಸ್ ಅಂತ ಅಂದ್ರೆ, ಸೊ ಆಲ್ರೌಂಡ್ ನಾವು ಕನ್ಸ್ಟ್ರಕ್ಷನ್ ಪ್ಲಾಟ್ we are going to plan for this, we are going to allot the space for the individual activity for the purpose of storage of the material, offices, so itara, so watchman shed, so contractor room irbodu, so engineers room irbodu, labor shed irbodu, so toilets for the laborers irbodu, rest room irbodu. So like that we are going to allot the space for an individual activity. ಸೊ ರೆಸ್ಟ್ ಆಫ್ ದಿ ಸ್ಪೇಸ್ ಏನ್ ಉಳಿದಿರುತ್ತೆ ಜಾಗ, ಆ ಜಾಗದಲ್ಲಿ ನಾವು ಮೆಟೀರಿಯಲ್ ನ ನಾವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಮೆಟೀರಿಯಲ್ ಇರ್ಬೋದು, ಲೇಬರ್ ಇರ್ಬೋದು, ಅದಕ್ಕೆಲ್ಲ ಜಾಗ ಕೊಡ್ಬೇಕಾಗತ್ತೆ. ಅದನ್ನ ನಾವು ಜಾಬ್ ಲೇಔಟ್. ಜಾಬ್ ಲೇಔಟ್ ಇಸ್ ನಥಿಂಗ್ ಬಟ್ ಜಾಬ್ ಲೇಔಟ್ ಇಸ್ ಎ ಪ್ಲಾನ್ ಡ್ರಾನ್. ಇದೇ ಪ್ಲಾನ್, ಈಗ ಏನ್ ಸ್ಕೆಚ್ ತೋರಿಸ್ತಾ ಇದೀನಿ ಇದನ್ನ ನಾವು ಪ್ಲಾನ್ ಅಂತೀವಿ. ಇದರಲ್ಲಿ ಏನು ಬೌಂಡ್ರಿ ವಾಲ್ಸ್ ಇದೆ, ಬೌಂಡ್ರಿ ಲೈನ್ಸ್ ಏನಿದೆ, ಅದ್ರ ಸೆಂಟರ್ ಅಲ್ಲಿ ನಾವು 8 ಸ್ಟೋರಿ ಬಿಲ್ಡಿಂಗ್ ನ ಕಟ್ಬೇಕು ಅಂತ ಹೇಳ್ತಿದೀವಿ. ಈ ಬಿಲ್ಡಿಂಗ್ ಸುತ್ತನೂ ರಸ್ತೆ ಇದೆ, ಜಾಗ ಸ್ಪೇಸ್ ಬಿಟ್ಟಿದೀವಿ. ಇದನ್ನ ಜಾಬ್ ಲೇಔಟ್ ಇಸ್ ದ ಪ್ಲಾನ್ ಡ್ರಾನ್ ಟು ದ ಸ್ಕೇಲ್. ಇದನ್ನ ಸ್ಕೇಲ್ಗೆ ಬರೆದಿದ್ದೀವಿ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್, ಶೋಯಿಂಗ್ ಏರಿಯಾ ಅವೈಲಬಲ್ ಫಾರ್ ಆಫೀಸಸ್, ವೇರ್ ಹೌಸ್, ಸ್ಟೋರೇಜ್ ಆಫ್ ಮೆಟೀರಿಯಲ್, ಎಕ್ವಿಪ್ಮೆಂಟ್ಸ್, ಸೊ ವರ್ಕ್ಶಾಪ್ಸ್, ಫ್ಯಾಬ್ರಿಕೇಶನ್ ಯಾರ್ಡ್, ಎಕ್ಸೆಟ್ರಾ, ಟಾಯ್ಲೆಟ್ಸ್, ಸೊ ಲೇಬರ್ ಶೆಡ್, ಎಕ್ಸೆಟ್ರಾ. ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ಜಾಬ್ ಲೇಔಟ್. ಜಾಬ್ ಲೇಔಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಪ್ಲಾನ್ ಡ್ರಾನ್ ಟು ದ ಸ್ಕೇಲ್ to showing the availability of space for constructing the offices, warehouse, storage, then equipments, placing the equipments, workshop building, the fabrication shop, so toilets, restroom, labor restroom, etc. So ಇದನ್ನ ನಾವು ಜಾಬ್ ಲೇಔಟ್ ಅಂತ ಕರಿತೀವಿ. ಇದು ಕನ್ಸ್ಟ್ರಕ್ಷನ್ ಸೈಟ್ಗೆ ನಾವು ಕಾಂಟ್ರಾಕ್ಟ್ ಬಗ್ಗೆ ಗೊತ್ತಾಯ್ತು. ಕಾಂಟ್ರಾಕ್ಟ್ ಹೇಗೆ ಮಾಡಬೇಕು, ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಕಾಂಟ್ರಾಕ್ಟರ್ ಕನ್ವರ್ಟ್ಸ್ ದ idea into reality, whatever in the plans, estimates, designs and specification given by the professional consultant contractor converts into in reality. So idu example job layout andre idu kuda another example of the job layout. So another picture whatever we showing is another example for the job layout. Example kuda hege baribeku. So ಇದು 8 story building ಅಥವಾ 4 story building, 2 story ಅಥವಾ ಒಂದು single story building, ಅದ್ರ ಉಳಿದಿರುವಂತ ಜಾಗಗಳನ್ನ ನೀವು ನಂಬರ್ ಆಫ್ ಬ್ಲಾಕ್ 16 ಬೇಕು ಅಂತಲ್ಲ. ಸೊ 5-6 ಬ್ಲಾಕ್ ಅಲ್ಲೂ ತೋರಿಸಬಹುದು. ಇಲ್ಲಿ ಮೆಟೀರಿಯಲ್ ನ ಸ್ಟೋರ್ ಮಾಡ್ತೀನಿ, ಇಲ್ಲಿ ನಾನು ಎಕ್ವಿಪ್ಮೆಂಟ್ಸ್ ಇಡ್ತೀನಿ, ಇಲ್ಲಿ ಸಿಮೆಂಟ್ ಸ್ಟೋರ್ ಮಾಡ್ತೀನಿ, ಇಲ್ಲಿ ನಾನು ಲೇಬರ್ ಗೆ ಶೆಡ್ ಮಾಡ್ತಾ ಇದ್ದೀನಿ, ಇಲ್ಲಿ ಲೇಬರ್ ಗೆ ಶೌಚಾಲಯ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಸ್ಟ್ರೈಟ್ ಆಫೀಸ್ ಇಲ್ಲಿದೆ, ಸೊ ವಾಚ್ಮನ್ ಶೆಡ್ ಇಲ್ಲಿದೆ. ಸೊ ಈ ತರದ್ದೆಲ್ಲ ತೋರಿಸ್ಬೇಕಾಗತ್ತೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಜಾಬ್ ಲೇಔಟ್ ಅಂತಂದ್ರೆ ಫಾರ್ ದಿ ಎಫೆಕ್ಟಿವ್ ಯೂಸೇಜ್. ಯಾಕೆ ಬೇಕು ಈ ಜಾಬ್ ಲೇಔಟ್ ಅನ್ನೋದು ಪ್ರಶ್ನೆ. ಯಾಕೆ ಮಾಡ್ಕೋಬೇಕು ಬಿಫೋರ್ ಕನ್ಸ್ಟ್ರಕ್ಷನ್? So we have to draw the job layout. According to the job layout, you have to accommodate for the various spaces for the various activities. ಏನಕ್ಕೆ ಬೇಕು ಜಾಬ್ ಲೇಔಟ್? ವಾಟ್ ಆರ್ ದಿ ಅಡ್ವಾಂಟೇಜಸ್? ಏನಕ್ಕೆ ಬೇಕಾಗತ್ತೆ ಸೈಟ್ ಅಲ್ಲಿ ಆತರ ಜಾಬ್ ಲೇಔಟ್ ಯಾತ್ರ ಮಾಡ್ಬೇಕು ಅಂತಂದ್ರೆ, ಸೊ ನಮ್ಮಲ್ಲಿ ಸ್ಟೋರ್ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಅಡ್ವಾಂಟೇಜಸ್ ಆಫ್ ದಿ ಜಾಬ್ ಲೇಔಟ್. ಒಂದು, ನಾವು ಮೆಟೀರಿಯಲ್ ನ ಸ್ಟೋರ್ ಮಾಡಕ್ಕೆ ಬೇಕಾಗತ್ತೆ. ಸೊ ನಿಯರ್ ದಿ ಪ್ಲೇಸ್ ಆಫ್ ಯುಟಿಲೈಸೇಷನ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಟು ಸೇವ್ ದ ಟೈಮ್, ಯಾಕೆ ಅಂತ ಅಂದ್ರೆ ಮೆಟೀರಿಯಲ್ ನ ಬೇರೆ ಕಡೆಯಿಂದ ತಂದು ಮತ್ತೆ ಅದನ್ನ ವರ್ಕ್ ಕನ್ವರ್ಟ್ ಮಾಡುವಾಗ ಡಿಲೇ ಆಗತ್ತೆ, ಲೇಟ್ ಆಗತ್ತೆ. ಅದರಿಂದ ನಾವು ಅದನ್ನ ಫಾಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಮೆಟೀರಿಯಲ್ ನ ಸಪ್ಲೈ ಮಾಡ್ಬೇಕಾಗತ್ತೆ. ಅದರಿಂದ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗುತ್ತೆ. ಮತ್ತೆ ವೇಸ್ಟೇಜ್, ಕನ್ಸ್ಟ್ರಕ್ಷನ್ ಸೇಫ್ ಗಾರ್ಡ್ ದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಫ್ರಮ್ ದಿ ಡ್ಯಾಮೇಜ್. ಸೊ ಒಂದ್ ಕಡೆಯಿಂದ ನಾವು ಟ್ರಾನ್ಸ್ಫರ್ ಮಾಡುವಾಗ ಮೆಟೀರಿಯಲ್ ಮತ್ತೆ ಡ್ಯಾಮೇಜ್ ಆಗ್ಬಹುದು ಟ್ರಾನ್ಸ್ಪೋರ್ಟ್ ಮಾಡುವಾಗ. ಆ ಸಂದರ್ಭದಲ್ಲಿ ಅದರಿಂದ ಬಿಫೋರ್ ಸ್ಟಾರ್ಟಿಂಗ್ ದ ಕನ್ಸ್ಟ್ರಕ್ಷನ್, ಬಿಫೋರ್ ಪುಟ್ ಇನ್ ಟು ದ ವರ್ಕ್, ಸೊ ವಿ ಹ್ಯಾವ್ ಟು ಸ್ಟೋರ್ ದ ಮೆಟೀರಿಯಲ್ ಎಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಸೊ therefore then should not be any damage. ಸೊ ಯಾವುದೇ ಮೆಟೀರಿಯಲ್ ಗೆ ಡ್ಯಾಮೇಜ್ ಆಗಬಾರ್ದು. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಲೀಡ್. ಸೊ ಆಗ ತರಬೇಕು ಅಂತಂದ್ರೆ ನಮ್ಗೆ ತೊಂದರೆಗಳಾಗ್ಬೋದು. ಅದರಿಂದ
ಅವಾಯ್ಡ್ ಮಾಡ್ಕೋಬೇಕು, ಟ್ರಾನ್ಸ್ಪೋರ್ಟ್ ಮಾಡೋದನ್ನ ಮಿನಿಮೈಸ್ ಮಾಡ್ಕೋಬೇಕಾಗುತ್ತೆ. ಇದು ಬೆಸ್ಟ್ ಮೋಡ್ ಆಫ್ ವರ್ಕಿಂಗ್ ಅಂತಂದ್ರೆ ಸೊ ಫಾಸ್ಟ್ ವರ್ಕಿಂಗ್ ಗೆ ಹೆಲ್ಪ್ ಆಗುತ್ತೆ. ಸೊ ಈ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಜಾಬ್ ಲೇಔಟ್ ಇಂದಾಗಿ ನಾವು ಫಾಸ್ಟ್ ಆಗಿ ವರ್ಕ್ ಮಾಡ್ಬೋದು. ಸೊ ಇನ್ನು ಏನಾಗುತ್ತೆ, ಫಿನಿಶಸ್ ಚೆನ್ನಾಗತ್ತೆ, ಮಿನಿಮಮ್ ಎಕ್ವಿಪ್ಮೆಂಟ್ ಮಿಷನರೀಸ್ ನ ಬಳಸಬಹುದು. ಸೊ ಎಷ್ಟು ಹತ್ರದಲ್ಲಿ ಮೆಟೀರಿಯಲ್ ನ ಸ್ಟೋರ್ ಮಾಡೋದ್ರಿಂದ ಅಥವಾ ನಮ್ಗೆ ಜಾಬ್ ಲೇಔಟ್ ಸರಿಯಾಗಿರೋದ್ರಿಂದ ಎಕ್ವಿಪ್ಮೆಂಟ್ ಅಥವಾ ಮಿಷನರೀಸ್ ನ ಮಿನಿಮಮ್ ಯೂಸ್ ಮಾಡಬಹುದು. ಅವಾಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ಔಟ್ಪುಟ್ ಬರಬೇಕು ನಮಗೆ ಕನ್ಸ್ಟ್ರಕ್ಷನ್ ಅಲ್ಲಿ, ಲೇಬರ್ ಮತ್ತೆ ಮಿಷನರೀಸ್ ನ ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು. ಅದಕ್ಕಾಗಿ ಜಾಬ್ ಲೇಔಟ್ ಬೇಕಾಗುತ್ತೆ. ಮತ್ತೆ ಸೇಫ್ಟಿ, ವಿ ಹ್ಯಾವ್ ಟು ಪ್ರೊವೈಡ್ ಸೇಫ್ಟಿ ಟು ದ ವರ್ಕರ್ಸ್. ಸೊ ವರ್ಕರ್ಸ್ಗೆ ನಾವು ಸೇಫ್ಟಿ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಅವ್ರದ್ದು ತುಂಬಾ ಅಂದ್ರೆ ಜವಾಬ್ದಾರಿ ನಮ್ ಮೇಲೆ ಇರುತ್ತೆ. ಸೊ ಹಂಗಾಗಿ ಸೇಫ್ಟಿನ ಕೂಡ ನಾವು ಎನ್ಶೂರ್ ಮಾಡ್ಬೇಕಾಗತ್ತೆ ಅಂದ್ರೆ ಯಾರು ಕನ್ಸ್ಟ್ರಕ್ಷನ್ ಗ್ರೂಪಿಗೆ. ಅದರಿಂದ ಇದು ಜಾಬ್ ಲೇಔಟ್ ಅಡ್ವಾಂಟೇಜ್. ಸೊ ನೆಕ್ಸ್ಟ್, ಅವಾಯ್ಡ್ ದ ಡ್ಯಾಮೇಜಸ್ ಟು ದ ನಿಯರ್ ಬೈ ಪ್ರಾಪರ್ಟೀಸ್. ಸೊ ಯಾವುದೇ ಒಂದು ಪ್ರಾಪರ್ಟಿ ಏನಿದೆ, ಈ ಒಂದು ಉದಾಹರಣೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದನ್ನ ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ. ಎಕ್ಸ್ಕವೇಷನ್ ಮಾಡುವಾಗ ಎಷ್ಟು ಎಕ್ಸ್ಕವೇಷನ್ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಇರ್ಬೋದು. ಪಕ್ಕದಲ್ಲಿರೋ ಪ್ರಾಪರ್ಟಿ ಯಾವ್ದು ಡ್ಯಾಮೇಜ್ ಆಗ್ಬಾರ್ದು. ಅಥವಾ ಕೆಲಸ ಮಾಡುವಾಗ ಹೈ ರೈಸ್ಡ್ ಬಿಲ್ಡಿಂಗ್ ಇರ್ಬೋದು, ಹೈ ರೈಸ್ಡ್ ಬಿಲ್ಡಿಂಗ್ ಇಂದ ಯಾವ್ದಾದ್ರು ಮೆಟೀರಿಯಲ್ ಪಕ್ಕದ ಬಿಲ್ಡಿಂಗ್ ಬೀಳ್ಬೋದು. ಸೊ ಇಂಥ ಸಂದರ್ಭಗಳಲ್ಲಿ ಯಾವುದೇ ಪ್ರಾಪರ್ಟಿ ಅಥವಾ ಲೈಫ್ ಡ್ಯಾಮೇಜ್ ಆಗ್ಬಾರ್ದು ಅಥವಾ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಆಗ್ಬಾರ್ದು. ಸೊ ಇದಕ್ಕೆಲ್ಲವೂ ಕೂಡ ಜಾಬ್ ಲೇಔಟ್ ಅವಶ್ಯಕತೆ ಇದೆ. ಹಾಗಾಗಿ ಅಡ್ವಾಂಟೇಜಸ್ ಆಫ್ ದಿ ಜಾಬ್ ಲೇಔಟ್ ಏನು ಅನ್ನೋದು ನಾವು ನೋಡೋದಾದ್ರೆ, ಸೊ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ಸೊ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ನ ಸ್ಟೋರ್ ಮಾಡಬೇಕು. ಸೊ ಇಲ್ಲಿ ಹತ್ರದಲ್ಲಿ, ಯಾಕೆ ಅಂತ ಅಂದ್ರೆ ಟರ್ನ್ ಔಟ್ ಜಾಸ್ತಿ, ಮೆಟೀರಿಯಲ್ ಯೂಸೇಜ್ ಹತ್ರದಲ್ಲಿ ಇರೋದ್ರಿಂದ ನಾವು ಎಕ್ವಿಪ್ಮೆಂಟ್ ನ ಕಡಿಮೆ ಬಳಸಬಹುದು. ಅದರಿಂದ ಕನ್ಸ್ಟ್ರಕ್ಷನ್ ಕೆಲಸ ಫಾಸ್ಟ್ ಆಗುತ್ತೆ. ಅದು ಒಂದು ಮೊದಲನೇದು. ಎರಡನೇದು, ಸೇಫ್ಟಿ ಎನ್ಶೂರ್ ಮಾಡ್ಬೋದು ವರ್ಕರ್ಸ್ಗೆ. ಸೊ ಮತ್ತೆ ಎಕ್ವಿಪ್ಮೆಂಟ್ಸ್ ಮಿನಿಮಮ್ ಯೂಸ್ ಮಾಡ್ಬೋದು, ಅದರಿಂದ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕಡಿಮೆ ಆಗುತ್ತೆ. ಸೊ ಮತ್ತೆ ವಿ ಹ್ಯಾವ್ ಟು ಅವಾಯ್ಡ್ ದ ಡ್ಯಾಮೇಜ್ ಟು ದ ನಿಯರ್ ಬೈ ಪ್ರಾಪರ್ಟೀಸ್. ಬೇರೆ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗದ ರೀತಿ ನಾವು ನೋಡ್ಕೋಬಹುದು. ಸೊ ಹಂಗಾಗಿ ಇವೆಲ್ಲ ಅಡ್ವಾಂಟೇಜ್ ಇಂದಾಗಿ ಜಾಬ್ ಲೇಔಟ್ ಇಂಪಾರ್ಟೆಂಟ್ ಇದೆ. ಇದು ಜಾಬ್ ಲೇಔಟ್ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಜಾಬ್ ಲೇಔಟ್ ಹೇಗ್ ಮಾಡೋದು ಅನ್ನೋದು ಗೊತ್ತಾಯ್ತು. ಜಾಬ್ ಲೇಔಟ್ ಹೇಗೆ ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಬಂದಾಗ ನಾವು ಜಾಬ್ ಲೇಔಟ್ ಎಲ್ಲ ಆಯ್ತು. ಒಂದು ಆರ್ಗನೈಸೇಷನ್, ನಮ್ದೊಂದು ಸಂಸ್ಥೆ ಅಂತ ಅಂದಾಗ ಸಂಸ್ಥೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ನಾವು ಆಗ್ಲೇ ಹೇಳ್ದಂಗೆ ಒಂದು ಕನ್ಸ್ಟ್ರಕ್ಷನ್ ಟೀಮ್ ಅಂತ ಅಂದ್ರೆ ಓನರು ಇದ್ದಾರೆ, ಸೊ ಡಿಸೈನ್ ಪ್ರೊಫೆಷನಲ್ಸ್ ಇರ್ತಾರೆ, ಮತ್ತೆ ಕಾಂಟ್ರಾಕ್ಟರ್ ಇರ್ತಾರೆ. ಕಾಂಟ್ರಾಕ್ಟರ್ ಅಲ್ಲಿ ಮೇಜರ್ ಕಾಂಟ್ರಾಕ್ಟರ್ ಇರ್ಬೋದು, ಸಬ್ ಕಾಂಟ್ರಾಕ್ಟರ್ ಇರ್ತಾರೆ, ಮೆಟೀರಿಯಲ್ ಸಪ್ಲೈಯರ್ಸ್ ಇರ್ತಾರೆ. ಈ ತರ ಬೇರೆ ಬೇರೆ ಜನಗಳು ಇರ್ತಾರೆ. ಸೊ ಅವ್ರ ಕೆಳಗಡೆ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದನ್ನ ನಾವು ಕನ್ಸ್ಟ್ರಕ್ಷನ್ ಟೀಮ್ ಅಂತ ಕರಿತೀವಿ. ಆ ಕನ್ಸ್ಟ್ರಕ್ಷನ್ ಟೀಮ್ ನೇ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಈ ಕನ್ಸ್ಟ್ರಕ್ಷನ್ ಟೀಮ್ ನೇ ನಾವು ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ ಅಂತ ಕರಿತೀವಿ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಒಂದು ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಓನರ್ ವಿಲ್ ಬಿ ಸುಪ್ರೀಂ ಇನ್ ದಟ್. ಆಕ್ಚುಲಿ ಓನರ್ ವಿಲ್ ಬಿ ದ ಅಡ್ಮಿನಿಸ್ಟ್ರೇಟರ್ ಬಿಕಾಸ್ ಹಿ ಹ್ಯಾಸ್ ಟು ಫೈನಾನ್ಸ್. ಸೊ ಅವನೇ ಫೈನಾನ್ಸ್ ಕಂಟ್ರೋಲರ್, ಅವರೇ ಕೊಡೋದು, ಅವನೇ ಐಡಿಯಾ ಕೊಡೋದು, ಇಂಪ್ಲಿಮೆಂಟೇಷನ್, ಅವನದು ಡಿಸೈನ್ ಸೆಲೆಕ್ಟ್ ಮಾಡೋದು ಅವರೇ, ಸೊ ಹಣ ಹೂಡಿಕೆ ಮಾಡೋದು ಅವರೇ. ಅದರಿಂದ ಅವರೇ ಸುಪ್ರೀಂ ಇನ್ ದಿ ಆರ್ಗನೈಸೇಷನ್. ಒಂದು ಸಂಸ್ಥೆ ಅಥವಾ ಒಂದು ಟೀಮ್ ಅಂತ ಏನು ಹೇಳಿದ್ವಿ, ಆ ಟೀಮ್ ಅಲ್ಲಿ ಅವರೇ ಸುಪ್ರೀಂ. ಹಾಗಾಗಿ ಆರ್ಗನೈಸೇಷನ್ ಅಂತ ಅಂದ್ರೆ ಏನು, ಒಂದು ಸಂಸ್ಥೆ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಈ ಕನ್ಸ್ಟ್ರಕ್ಷನ್ ಸಂಸ್ಥೆ ಅಥವಾ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆರ್ಗನೈಸೇಷನ್ ಅಂತ ಅಂದ್ರೆ ಲೇಯಿಂಗ್ ಡೌನ್ ದ ರೆಸ್ಪಾನ್ಸಿಬಿಲಿಟೀಸ್. ಅಂದ್ರೆ ಅವ್ರು ಯಜಮಾನ ಅನ್ನಿಸ್ಕೊಂಡವನು ಪ್ರತಿಯೊಬ್ಬರಿಗೆ, ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರು ಜನಕ್ಕೆ ಅಥವಾ ವ್ಯಕ್ತಿಗೆ, ಕೆಲಸ ವರ್ಕರ್ ಅಂತ ಯಾರು ನೇಮಕ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ವರ್ಕರ್ಗೆ ಅವನ್ ಜವಾಬ್ದಾರಿಯನ್ನ ಹಂಚುವಂಥದ್ದು. ಮತ್ತೆ ಅವನ್ ಏನ್ ಅನ್ಕೊಂಡಿದ್ದಾನೆ, ಯಾವತ್ ಕೆಲಸ ಎಷ್ಟು ದಿವಸದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಬೇಕು, ಯಾವ ತರ ಕಂಪ್ಲೀಟ್ ಮಾಡ್ಬೇಕು, ಯಾವ ಕ್ವಾಲಿಟಿ ಹೇಗಿರ್ಬೇಕು, ಮತ್ತೆ ಕಾಸ್ಟ್ ಎಷ್ಟರಲ್ಲೇ ಕೆಲಸ ಮಾಡ್ಬೇಕು ಅನ್ನೋದನ್ನೆಲ್ಲ ಏನ್ ಅನ್ಕೊಂಡಿದ್ದಾನೆ ಅದನ್ನ ಅವನು ಅಚೀವ್ ಮಾಡ್ಬೇಕು. ಇವ್ರ ಕೆಲಸ ಹಂಚಿ ಅದನ್ನ ಡಿಫೈನ್ ಮಾಡೋದು ಹೆಂಗಪ್ಪ ಅಂತ ಅಂದ್ರೆ, ಇಟ್ಸ್ ಆರ್ಗನೈಸೇಷನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಮ್ಯಾನೇಜರಿಯಲ್ ಫಂಕ್ಷನ್ ಆಫ್ ಲೇಯಿಂಗ್ ಡೌನ್ ದ ರೆಸ್ಪಾನ್ಸಿಬಿಲಿಟೀಸ್ ಟು ದ ಇಂಡಿವಿಜುವಲ್ ಟು ಅಚೀವ್ ಎ ಕಾಮನ್ ಗೋಲ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಅನ್ನೋದು ಒಂದು ಸಂಸ್ಥೆ. ಅದರಲ್ಲಿ ಯಜಮಾನ ಅಥವಾ ಮ್ಯಾನೇಜರ್ ಅಂತ ಏನ್ ಅನ್ಸ್ಕೊಂಡಿದ್ದಾನೆ ಅವನು ಎಲ್ಲರಿಗೂ ಜವಾಬ್ದಾರಿ ಹಂಚಿ ಸಂಸ್ಥೆಯ ಉದ್ದೇಶವನ್ನ ಪೂರ್ಣ ಮಾಡ್ಕೊಳ್ಳುವಂತ ವಿಧಾನಕ್ಕೆ ನಾವು ಒಂದು ಸಂಸ್ಥೆ ಅಂತ ಕರಿತೀವಿ. ಸೊ ಹಂಗಾಗಿ ಆರ್ಗನೈಸೇಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಮ್ಯಾನೇಜರಿಯಲ್ ಫಂಕ್ಷನ್
of laying down the responsibilities to the individual worker to establish to achieve a common goal. That is what we called as a organization. Similarly, ನಾವು ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ಬೇಕು, ಸೊ ಆರ್ಗನೈಸೇಷನ್ ಅಂತಂದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ಬೇಕು ಅಂತಂದ್ರೆ, ಸೊ ಇಟ್ ಮಸ್ಟ್ ಹ್ಯಾವ್ ಎ ಕಾಮನ್ ಗೋಲ್. ಒಂದು ಆರ್ಗನೈಸೇಷನ್ ಅಂತಂದ್ರೆ ಅದೊಂದು ಕಾಮನ್ ಗೋಲ್, ಎಲ್ರದ್ದು ಒಂದೇ ಗುರಿ ಇರ್ಬೇಕು ಆ ಸಂಸ್ಥೆಯಲ್ಲಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ಬೇಕು ಒಂದು ಸಂಸ್ಥೆ ಅಂತ ಅಂದ್ರೆ, ಒಂದು ಆರ್ಗನೈಸೇಷನ್ ಅಂತ ಅಂದ್ರೆ ಅದು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಎಲ್ಲಾ ಜನಗಳದ್ದು ಉದ್ದೇಶ ಒಂದೇ ಇರಬೇಕು. ದಟ್ ಮೀನ್ಸ್ ಟು ಸೇ ದಟ್ ಇಟ್ ಮಸ್ಟ್ ಹ್ಯಾವ್ ಎ ಕಾಮನ್ ಗೋಲ್. ಮತ್ತೆ ಇಟ್ ಶುಡ್ ಕ್ಲಿಯರ್ಲಿ ಫಿಕ್ಸ್ ದ ಆಕ್ಟಿವಿಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಫಾರ್ ಎವರಿ ಅಂತಂದ್ರೆ, ನಾವ್ ಏನ್ ಅನ್ಕೊಂಡಿದೀವಿ ಆ ಜವಾಬ್ದಾರಿಗಳನ್ನ ಎಲ್ರಿಗೂ ಹಂಚಬೇಕು ಸರಿಯಾದ ರೀತಿಯಲ್ಲಿ. ಇಟ್ ಶುಡ್ ಹ್ಯಾವ್ ಎ ಸೆಟ್ ಆಫ್ ಸ್ಟ್ರಕ್ಚರಲ್ ಅಂಡ್ there should be an coordination, good coordination. ಸೊ ಎಲ್ಲರೂ ಮಧ್ಯದಲ್ಲಿ ಒಂದು ಕೋಆರ್ಡಿನೇಷನ್ ಇರಬೇಕು. ಸೊ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಒಂದೇ ಆರ್ಗನೈಸೇಷನ್ ಅಂತ ಅಂದ್ಮೇಲೆ ಒಂದೇ ಟೀಮ್ ಇರುತ್ತೆ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಕೌಂಟ್ಸ್ ಇರುತ್ತೆ, ಬೇರೆ ಮೆಟೀರಿಯಲ್ ಪರ್ಚೇಸ್ ಇರುತ್ತೆ, ಈ ತರ ಇರುತ್ತೆ. ಸೊ ಅದರಲ್ಲಿ ಕೋಆರ್ಡಿನೇಷನ್ ಇರುತ್ತೆ. ಸೊ ದೇರ್ಫೋರ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಒಂದು ಆರ್ಗನೈಸೇಷನ್ ಎಲ್ಲರಲ್ಲೂ ಒಂದೇ ಗುರಿ ಇರಬೇಕು, ಎಲ್ಲರ ಮಧ್ಯದಲ್ಲೂ ಒಂದು ಕೋಆರ್ಡಿನೇಷನ್ ಇರಬೇಕು, ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಕ್ಲಿಯರ್ ರೆಸ್ಪಾನ್ಸಿಬಿಲಿಟಿ, ಯಾರು ಏನ್ ಮಾಡ್ಬೇಕು ಅನ್ನೋದು ಡಿಫೈನ್ ಮಾಡಿರ್ಬೇಕು ಸರಿಯಾದ ರೀತಿಯಲ್ಲಿ. ಅದನ್ನ ಒಂದು ಸಂಸ್ಥೆ ಅಂತ ಹೇಳ್ಕೊಳಕ್ಕೆ ಸರಿಯಾಗುತ್ತೆ. ಒಂದು ಆರ್ಗನೈಸೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಂಗಿರತ್ತೆ. ಅದನ್ನ ನಾವು ಒಂದು ಆರ್ಗನೈಸೇಷನ್ ಅಂತ ಕರಿತೀವಿ. ಆ ಆರ್ಗನೈಸೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸಾಮ್ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಆರ್ಗನೈಸೇಷನ್, ಡಿಫೈನ್ ಆರ್ಗನೈಸೇಷನ್, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಆರ್ಗನೈಸೇಷನ್ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಹಂಗಾಗಿ ಅದನ್ನ ಡಿಫೈನ್ ಮಾಡ್ಕೋಬೇಕಾಗುತ್ತೆ. ಈಗ ಸಂಸ್ಥೆ ಅಂತ ಅಂದ್ರೆ ಏನು, ಮತ್ತೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಅಡ್ವಾಂಟೇಜಸ್, ಉಪಯೋಗ ಏನು ಈ ಆರ್ಗನೈಸೇಷನ್ ಇಂದ? ಸೊ ನಮ್ಗೆ ಕೋಆಪರೇಷನ್ ಜಾಸ್ತಿ ಇರುತ್ತೆ. ಆರ್ಗನೈಸೇಷನ್ ಸೆಟಪ್ ಇಂದಾಗಿ ನಮ್ಗೆ ಕೋಆಪರೇಷನ್ ವರ್ಕರ್ಸ್ ಅಲ್ಲಿ ಜಾಸ್ತಿ ಆಗತ್ತೆ. ಯಾರ್ಯಾರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಅಲ್ಲಿ ನಾವು ಬೇರೆ ಬೇರೆಯವರು, ಈಗ ನನಗೂ ಹೇಳಿದಾರೆ ಕೆಲಸ, ನಿಮ್ಗೂ ಹೇಳಿದಾರೆ ಕೆಲಸ ಅಂತ ಹೇಳಿ ಡೂಪ್ಲಿಕೇಶನ್ ಮಾಡುವಂಥದ್ದು. ಕೆಲಸನ ಡೂಪ್ಲಿಕೇಶನ್, ನನ್ಗೂ ಒಬ್ರು ಕದಿಯೋದು ಕೆಲಸದಿಂದ, ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕದಿಯೋದು ತಪ್ಪತ್ತೆ. ವಿ ಕ್ಯಾನ್ ಪ್ರಿವೆಂಟ್ಸ್ ದ ಡೂಪ್ಲಿಕೇಶನ್ ಆಫ್ ದಿ ವರ್ಕ್ಸ್. ಇಟ್ ಮೇಕ್ಸ್ ದ ಕಮ್ಯುನಿಕೇಶನ್ ಈಸಿಯರ್. ಅಂತಂದ್ರೆ ಒಬ್ರಿಗೊಬ್ರಿಗೆ ಒಂದು ಮಾತುಕತೆ ಅಥವಾ ನಮ್ಗೆ ವ್ಯವಹಾರ ಮಾಡುವಂತ ಒಂದು ಸಂಬಂಧಗಳು ಸುಲಭ ಆಗತ್ತೆ. ಸೊ ಪ್ರಮೋಷನಲ್ ಪಾಸಿಬಿಲಿಟೀಸ್, ಆ ಒಂದು ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಮೇಲ್ಮಟ್ಟಕ್ಕೆ ನಾವು ಹೋಗ್ಬೋದು. ಒಬ್ರು ನಮ್ಮ ಸೈಟ್ ಇಂಜಿನಿಯರ್ ಆಗಿದ್ರೆ ಅವರನ್ನ ಮ್ಯಾನೇಜರ್ ಮಾಡ್ಬೋದು, ಮ್ಯಾನೇಜರ್ ಇಂದ ಚೀಫ್ ಇಂಜಿನಿಯರ್ ತನಕ ತಗೊಂಡೋಗ್ಬೋದು, ಅಥವಾ ಜನರಲ್ ಮ್ಯಾನೇಜರ್ ಮಾಡ್ಬೋದು. ಈ ತರ ಒಂದು ಸಂಸ್ಥೆಯಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ಇದು ಒಂದು ಅಡ್ವಾಂಟೇಜ್. ಅದು ಸಂಸ್ಥೆ ಅಂತ ಅಂದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ನಾವು ಬೆಳಿಲಿಕ್ಕೆ ಅವಕಾಶ ಇದೆ. ಸೊ ವಿ ಕ್ಯಾನ್ ಮಿನಿಮೈಸ್ ದ ಕಾನ್ಫ್ಲಿಕ್ಟ್ಸ್. ಜಗಳಗಳು ಮಧ್ಯದಲ್ಲಿ ಕಡಿಮೆ ಆಗುತ್ತೆ, ಯಾಕಂದ್ರೆ ಅವ್ರವ್ರ ಜವಾಬ್ದಾರಿ ಹಂಚಿರೋದ್ರಿಂದ ಅಷ್ಟು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಒಬ್ಬರ ಮಧ್ಯೆ ಏನು ಅಪನಂಬಿಕೆಗಳು ಅಥವಾ ಜಗಳಗಳು ಇರೋದಿಲ್ಲ. ಈ ಕಾರಣಕ್ಕಾಗಿ ವಿ ಕ್ಯಾನ್ ಮಿನಿಮೈಸ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಇನ್ ದಿ ಆರ್ಗನೈಸೇಷನ್. ಅದು ಅಡ್ವಾಂಟೇಜ್. ಸೊ ಲೈವ್ಲಿಹುಡ್ಗಾಗಿ, ನಮ್ಮ ಊಟಕ್ಕೆ, ನಮ್ಮ ಲೈವ್ಲಿಹುಡ್ ಅಂತ ಅಂದ್ರೆ ನಮ್ಮ ದಿನನಿತ್ಯದ ಬೇಡಿಕೆಗಳಿಗಾಗಿ ಬೇರೆ ಕಡೆ ಹೋಗಿ ಬೇಡ ಅಂತ ಇರೋದಿಲ್ಲ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಸಂಬಳ ಎಲ್ಲ ಕೊಡ್ತಾರೆ. ಅದರಿಂದ ನಮ್ಮ ಒಂದು ಖರ್ಚು ವೆಚ್ಚಗಳು ಎಲ್ಲ ಮೇಂಟೈನ್ ಆಗುತ್ತೆ. ನಮ್ಮ ಲೈವ್ಲಿಹುಡ್ ಅನ್ನ ನಾವು ಮೇಂಟೈನ್ ಮಾಡ್ಕೋಬಹುದು. ಅದಕ್ಕಾಗಿ ನಾವು ಕಷ್ಟ ಪಡುವಂತದ್ದು ಏನಿಲ್ಲ. ಅದರಿಂದ ಆರ್ಗನೈಸೇಷನ್ ಸೆಟಪ್ ಬೇಕು. ಮತ್ತೆ ಮೆರಿಟ್ ರೇಟಿಂಗ್ ಇರುತ್ತೆ. ಈ ಸಂಸ್ಥೆ ಯಾವ ತರ ಹೋಗ್ತಾ ಇದೆ, ಈ ಸಂಸ್ಥೆ ರೇಟಿಂಗ್ ಏನು, ಯಾವ ರೇಟಿಂಗ್, ನಂಬರ್ 1 ಸಂಸ್ಥೆನಾ, ನಂಬರ್ 2 ಸಂಸ್ಥೆನಾ, ಚೆನ್ನಾಗಿ ಕೆಲಸ ಮಾಡ್ತಾರೆ ವರ್ಕರ್ಸ್, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ರೇಟಿಂಗ್ ಕೂಡ ಹೋಗ್ಬೋದು. ಅದು ಅಡ್ವಾಂಟೇಜ್. ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್, ನಮ್ಗೆಲ್ಲ ಒಳ್ಳೆ ಸಂಬಳಗಳು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ. ಮತ್ತೆ ಎಕ್ಸ್ಪಾನ್ಷನ್ ಮಾಡ್ಬೋದು, ಸಂಸ್ಥೆನ ಬೆಳೆಸಬಹುದು ಒಂದು ಸಂಸ್ಥೆ. ಅದು ಅಡ್ವಾಂಟೇಜ್. ಈ ಸಂಸ್ಥೆ ಹಂಗೆ ಇಟ್ಕೋಬೇಕು ಅಂತಿಲ್ಲ, ಮುಂದಕ್ಕೆ ಹೋಗ್ತಾ ದೊಡ್ಡ ಕಂಪನಿ ಆಗಿ ಪರಿವರ್ತನೆ. ಮತ್ತೆ ಬದಲಾವಣೆ ಮಾಡ್ಕೋ, ಏನಾದ್ರು ಚೇಂಜಸ್ ಇತ್ತು ಅಂತ ಅಂದ್ರೆ ವರ್ಕರ್ಸ್ ನ ಸಹಾಯದಿಂದ ಅಥವಾ ಅವರ ಒಂದು ಅನಿಸಿಕೆಗಳಿಂದ ಇದನ್ನ ಬದಲಾವಣೆ. ಸೊ ದಿಸ್ ಆರ್ ದಿ ವೇರಿಯಸ್ ಅಡ್ವಾಂಟೇಜಸ್ ಆಫ್ ದಿ ಗುಡ್ ಆರ್ಗನೈಸೇಷನ್. ಆಗ್ಲೇ ಹೇಳ್ದಂಗೆ, ಸೊ ಕೋಆಪರೇಷನ್ ಜಾಸ್ತಿ ಮಾಡ್ಕೋಬಹುದು ಆರ್ಗನೈಸೇಷನ್ ಅಲ್ಲಿ ಒಬ್ರಿಂದ ಒಬ್ರಿಗೆ. ಸೊ ಡೂಪ್ಲಿಕೇಶನ್ ಕಡಿಮೆ ಆಗತ್ತೆ. ಸೊ ಕಮ್ಯುನಿಕೇಶನ್ ಸುಲಭ ಆಗತ್ತೆ ಒಬ್ರಿಂದ ಒಬ್ರಿಗೆ.
ಪ್ರಮೋಷನ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ, ಕಾನ್ಫ್ಲಿಕ್ಟ್ಸ್ ಜಗಳ ಒಬ್ಬರಿಂದ ಒಬ್ರಿಗೆ ಕಡಿಮೆ ಇರುತ್ತೆ. ಸೊ ಲೈವ್ಲಿಹುಡ್ ಅಥವಾ ಸ್ಯಾಲ್ರಿ ನಮಗೆ ಸಿಗುತ್ತೆ, ಎಕ್ಸ್ಪಾನ್ಷನ್ಗೆ ಸ್ಕೋಪ್ ಇದೆ, ಈ ಒಂದು ಕಂಪನಿನ ಬೆಳೆಸ್ಬೋದು, ಚೇಂಜಸ್ ಮಾಡ್ಕೋಬಹುದು. ಇವೆಲ್ಲವೂ ಕೂಡ ಒಂದು ಕಂಪನಿಯಲ್ಲಿ ನಾವು ಮಾಡ್ಕೊಳ್ಳುವಂಥದ್ದು. ಅದರಿಂದ ನಮಗೆ ಒಂದು ಒಳ್ಳೆ ಆರ್ಗನೈಸೇಷನ್ ಅಂತ ಅಂದ್ರೆ ಅಡ್ವಾಂಟೇಜಸ್, ಉಪಯೋಗ. ಇದರಲ್ಲಿ ನಾವು ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ, ಕನ್ಸ್ಟ್ರಕ್ಷನ್ ಟೀಮ್ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ತರ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇರುತ್ತೆ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಜನರಲ್ ಆಗಿ ನಾವು ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಹ್ಯಾವ್ ಫಿಕ್ಸ್ಡ್ ರೂಲ್ಸ್ ಆಫ್ ದ ಹೆರಾರ್ಕೀಸ್ ಡಿಫೈನ್ಡ್ ಬಿಟ್ವೀನ್ ದ ಪೀಪಲ್. ಸೊ ಅದು ವಿಲ್ ಕಾಲ್ ಇಟ್ ಆಸ್ ಎ ಫಾರ್ಮಲ್ ಆರ್ಗನೈಸೇಷನ್. ಫಾರ್ಮಲ್ ಆರ್ಗನೈಸೇಷನ್ ಅಂತ ಅಂದ್ರೆ ಸೊ ವಿ ಹ್ಯಾವ್ ಎ ಫಿಕ್ಸ್ಡ್ ರೂಲ್ಸ್ ಬಿಟ್ವೀನ್ ದ ಪೀಪಲ್, ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಫಾರ್ಮಲ್ ಆರ್ಗನೈಸೇಷನ್. Informal organization ಅಂತ ಅಂದ್ರೆ have no fixed rules in between the people, that is what is called as a informal organization structure. ಸೊ ಹಾಗಾಗಿ ಮತ್ತೆ ಇದನ್ನ ಗ್ರೂಪ್ಸ್, ಜನಗಳನ್ನ ನಾವು ಒಂದು ಗ್ರೂಪ್ ಮಾಡ್ತೀವಿ. ಗ್ರೂಪ್ ಅಂತಂದ್ರೆ ಆರ್ಗನೈಸೇಷನ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್. ಅದರಲ್ಲಿ ಸೊ ಹಾರಿಜಾಂಟಲ್ ಗ್ರೂಪ್ ಮತ್ತೆ ವರ್ಟಿಕಲ್ ಗ್ರೂಪ್ ಅಂತಾನು ಕರಿತೀವಿ. Horizontal group ಅಂತಂದ್ರೆ the people working at the same level, we call it as a horizontal group. For example, take this example. So this is vertical group because the people are working in a different levels. This is an horizontal. This is horizontal. This is horizontal. Idu horizontal group. Horizontal group ಅಂತಂದ್ರೆ people who are in the horizontal line are more than the administrative aspects. ಅಂದ್ರೆ higher level ಅಲ್ಲಿ ಕಂಪೇರ್ ಮಾಡಿದಾಗ horizontal ಅಲ್ಲಿ ಹೆಚ್ಚು ಜನ ಇದ್ದಾರೆ. ಅದನ್ನ ನಾವು horizontal group ಅಂತ ಕರಿತೀವಿ. ಯಾರು ಜನಗಳು ಜಾಸ್ತಿ ಇರ್ತಾರೆ ಹಾರಿಜಾಂಟಲ್ ಗ್ರೂಪ್ ಅಲ್ಲಿ. ವರ್ಟಿಕಲ್ ಗ್ರೂಪ್ ಅಲ್ಲಿ ದ ಪೀಪಲ್ ವರ್ಕಿಂಗ್ ಡಿಫ್ರೆಂಟ್ ಲೆವೆಲ್ಸ್, ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ. ಉದಾಹರಣೆ, ಇವನು ಓನರ್ ಆಗಿದ್ರೆ ಅದ್ರ ಕೆಳಗಡೆ ಪ್ರೊಫೆಷನಲ್ ಇಂಜಿನಿಯರ್ಸ್ ಇರ್ತಾರೆ, ಅದ್ರ ಕೆಳಗಡೆ ಕಾಂಟ್ರಾಕ್ಟರ್ಸ್, ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಮೆಟೀರಿಯಲ್ ಸಪ್ಲೈಗೆ ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು, ಎಕ್ಸಿಬಿಷನ್ಗೆ ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು, ಎಲೆಕ್ಟ್ರಿಕಲ್ ಒಬ್ಬ ಕಾಂಟ್ರಾಕ್ಟರ್, ಸಿವಿಲ್ ಕಾಂಟ್ರಾಕ್ಟರ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಕಾಂಟ್ರಾಕ್ಟರ್, ಈ ತರ ಬೇರೆ 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 ಕಾಂಟ್ರಾಕ್ಟರ್ಸ್, ಅವ್ರ ಕೆಳಗಡೆ ಸಬ್ ಕಾಂಟ್ರಾಕ್ಟರ್ಸ್ ಇರ್ಬೋದು. ದಿಸ್ ಇಸ್ ವರ್ಟಿಕಲ್ ಗ್ರೂಪ್. Generally, we'll go with the vertical group. It's not a horizontal group. It is generally we'll go with the vertical group. So construction industry. So important types ಅಂತಂದ್ರೆ pattern of organization. General ಆಗಿ ಕೇಳ್ತಾರೆ ಆರ್ಗನೈಸೇಷನ್ ಅಲ್ಲಿ ಯಾವ ತರ ಇರುತ್ತಪ್ಪ ಒಂದು ಆರ್ಗನೈಸೇಷನ್. ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅಲ್ಲ, ಸಾಮಾನ್ಯವಾಗಿ ಒಂದು ಸಂಸ್ಥೆ ಅಂತಂದ್ರೆ ಏನು, ಸಂಸ್ಥೆ ಯಾವ ತರ ಇರುತ್ತೆ, ಅದರಲ್ಲಿ ಎಷ್ಟು ಟೈಪ್ ಇರ್ಬೋದು. Generally, we have three types of organizations. One, the line or military organization, line and staff organization. Third one is functional organization. So line ಮತ್ತೆ ಮಿಲಿಟರಿ ಆರ್ಗನೈಸೇಷನ್ ನಲ್ಲಿ ಏನು ಹಂಗಂದ್ರೆ ಏನು, ಸೊ ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್ ಅಂದ್ರೆ ಏನು, ಫಂಕ್ಷನಲ್ ಆರ್ಗನೈಸೇಷನ್ ಅಂದ್ರೆ ಏನು. ಸೊ ಇವು ಪ್ಯಾಟರ್ನ್ಸ್ ಆಫ್ ಆರ್ಗನೈಸೇಷನ್. ಸೊ ಇದು ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅಲ್ಲ, ಇದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಜನರಲ್ ಆಗಿ ಯಾವ ತರ ಇರುತ್ತಪ್ಪ ಆರ್ಗನೈಸೇಷನ್ಸ್ ಅಂದ್ರೆ ಏನು, ಆರ್ಗನೈಸೇಷನ್ ಅಲ್ಲಿ ಎಷ್ಟು ತರ ಆರ್ಗನೈಸೇಷನ್ಸ್ ಇರ್ಬೋದು, ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್, ನಾಟ್ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ಸ್. ಇದನ್ನ ಕೇಳಿದಾಗ ಈ ತರ ಬರೀಬೇಕಾಗುತ್ತೆ. ಸೊ ಲೈನ್ ಅಂಡ್ ಟೈಪ್ ಆರ್ಗನೈಸೇಷನ್ ಮತ್ತೆ ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್, ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್, ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್, ಫಂಕ್ಷನಲ್ ಆರ್ಗನೈಸೇಷನ್. ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್ ಅಲ್ಲಿ ದಿಸ್ ಇಸ್ ಫಸ್ಟ್ ಒನ್ ಇಸ್ ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್. ಸೆಕೆಂಡ್ ಒನ್ ಇಸ್ ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್, ದಿಸ್ ಒನ್. ಸೊ ದಿಸ್ ಇಸ್ ಅ ಫಂಕ್ಷನಲ್ ಆರ್ಗನೈಸೇಷನ್. ಏನ್ ಡಿಫರೆನ್ಸ್ ಮೂರಕ್ಕೆ? ಸೊ ಅದನ್ನ ಆರ್ಗನೈಸೇಷನ್ ಪ್ಯಾಟರ್ನ್ ಅಲ್ಲಿ ಇದು ಸಂಸ್ಥೆಗಳೇ ಇಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಸಂಸ್ಥೆಯಲ್ಲಿ, ಇದೆಲ್ಲ ಬೇರೆ ಬೇರೆ ಜನ, ಒಂದೊಂದು ಬ್ಲಾಕ್, ಇಂಡಿವಿಜುವಲ್ ಬ್ಲಾಕ್ ರೆಫರೆನ್ಸ್ ಇಂಡಿವಿಜುವಲ್ ಪೀಪಲ್, ಇಂಡಿವಿಜುವಲ್ ವರ್ಕರ್ ಇನ್ ದಿ ಆರ್ಗನೈಸೇಷನ್. ಬಟ್ ದಿಸ್ ಗ್ರೂಪ್ ಇಸ್ ಕಾಲ್ಡ್ ಆರ್ಗನೈಸೇಷನ್. ಬಟ್ ದಿಸ್ ಆರ್ಗನೈಸೇಷನ್ ಹೆಡೆಡ್ ಬೈ ಎ ಪರ್ಸನ್, ಯಾಕೆ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್. ದಿಸ್ ಗ್ರೂಪ್ ಇಸ್ ಹೆಡೆಡ್ ಅಂದ್ರೆ ಯಜಮಾನ ಯಾರಪ್ಪ ಈ ಗ್ರೂಪ್ ಅಲ್ಲಿ ಅಂತಂದ್ರೆ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಇಸ್ ದ ಯಜಮಾನ್, ಅವ್ನ್ ಗ್ರೂಪ್ ಲೀಡರ್. ಅಥವಾ ದಿಸ್ ಗ್ರೂಪ್ ಇಸ್ ಹೆಡೆಡ್ ಬೈ ದಿ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಹೀಗಿದೆ, ಇದು ಒಂದು ಗ್ರೂಪ್. ಸಿಮಿಲರ್ಲಿ ವಿ ಹ್ಯಾವ್ ಅನದರ್ ಗ್ರೂಪ್. ಇಲ್ಲಿ ಕೂಡ ಚೀಫ್ ಪ್ರಾಜೆಕ್ಟ್ ಇಂಜಿನಿಯರ್ ಎಲ್ಲಿ ಲೈನ್ ಅಂಡ್ ಟೈಪ್ ಅಲ್ಲಿ, ಇದರಲ್ಲೂ ಕೂಡ ನಾವು ಇರ್ಲೂ ಒಬ್ಬ ಗ್ರೂಪ್ ಲೀಡರ್ ಇರ್ತಾರೆ. ಸಿಮಿಲರ್ಲಿ ಇಲ್ಲೂ ಗ್ರೂಪ್ ಲೀಡರ್, ಫಂಕ್ಷನಲ್ ಆರ್ಗನೈಸೇಷನ್. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್. ಫಂಕ್ಷನಲ್ ಆರ್ಗನೈಸೇಷನ್ ಕೂಡ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಹಾಗಾದ್ರೆ ಏನ್ ಡಿಫ್ರೆನ್ಸ್ ಇಲ್ಲಿ? ಇಲ್ಲೂ ಕೂಡ ಅವ್ರ ಕೆಳಗಡೆ ಕೆಲಸ ಮಾಡುವಂತ ಜನಗಳಿದ್ದಾರೆ. ಇಲ್ಲಿ ಏನ್ ಡಿಫರೆನ್ಸ್ ಅಪ್ಪ ಅಂತಂದ್ರೆ, ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್ ಅಲ್ಲಿ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ದಿ ಹೆಡ್ ಆಫ್ ದಿ ಆರ್ಗನೈಸೇಷನ್ ಅಂತ ಏನ್ ಕರಿತಾ ಇದೀವಿ, ಈ ವ್ಯಕ್ತಿನ, ಇವನು ಎಲ್ಲಾ ತೀರ್ಮಾನಗಳನ್ನ ಇವನೇ ಮಾಡ್ತಾನೆ. ಸೊ ಇವನು ಹೇಳ್ದಂಗೆ ಮಿಕ್ಕವರೆಲ್ಲ ಬೇರೆಯವರೆಲ್ಲ ಕೇಳ್ಬೇಕು.
In the line and military organization, the head of the organization decides everything. Whatever the activities we have to carry out, either for the day activity or for a goal for a period. So either for a year or for a month. So he decides what are the responsibility of an individual worker, as well as how we have to carry out the group, athwa in responsibilities of the group, financing, athwa work manner. So whatever it may be. So everything will be decided by a chief project manager, leader of the team. ಏನು ಲೀಡರ್ ಆಫ್ ದಿ ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್ ಅಲ್ಲಿ ಲೀಡರ್ ಏನ್ ಡಿಸೈಡ್ ಮಾಡ್ತಾನೆ ಅದ್ರ ಪ್ರಕಾರ ಮಿಕ್ಕವರೆಲ್ಲ ನಡ್ಕೋಬೇಕಾಗುತ್ತೆ. ಅದು ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್. ಇದು ಮಿಲಿಟರಿ ಇಂಡಿಯನ್ ಸಾಮಾನ್ಯವಾಗಿ ಮಿಲಿಟರಿ ಅವರು ಯೂಸ್ ಮಾಡ್ತಾರೆ. ಈ ತರ ಒಂದು ಆರ್ಗನೈಸೇಷನ್ ಸೆಟಪ್ ಮಿಲಿಟರಿ ಅಲ್ಲಿ ಇರುತ್ತೆ. ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್ ಅಲ್ಲಿ ಏನಿರುತ್ತೆ? ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್ ಅಲ್ಲಿ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಏನಿದ್ದಾನೆ, ಇಂಜಿನಿಯರ್ ಅಥವಾ ಮ್ಯಾನೇಜರ್ ಏನಿದ್ದಾನೆ, ಇವನು ಅವನ ಸಬಾರ್ಡಿನೇಟ್ಸ್ ಅಥವಾ ಕೆಳಗಡೆ ವರ್ಕರ್ಸ್ಗೆ ಡಿಸೈಡ್ ಮಾಡಿ ಅವನೇ ಲೀಡರ್ಶಿಪ್ ಅಥವಾ ಅವನೇ ವಾರ್ನ್ ಮಾಡೋದು ಅಥವಾ ಅವನೇ ಕಮಾಂಡ್ ಮಾಡೋದ್ರ ಬದಲು ಹಿ ಹ್ಯಾಸ್ ಟು ಹ್ಯಾವ್ ಎ ಫಂಕ್ಷನಲ್ ಸ್ಟಾಫ್. ಕೆಳಗಡೆ ಒಂದು ಪ್ರೊಫೆಷನಲ್ ಬಾಡಿ ಇಟ್ಕೊಂಡಿದ್ದಾನೆ ಅವನ ಕೆಳಗಡೆ. ಅವನು ಅವ್ರು ಏನ್ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಡಿಸೈನ್ ಇಂಜಿನಿಯರ್, ಆರ್ಕಿಟೆಕ್ಟ್ ಅಥವಾ ಫೈನಾನ್ಸ್ ಮ್ಯಾನೇಜರ್, ಸೆಕ್ಯೂರಿಟಿ ಆಫೀಸರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲೀಗಲ್ ಆಫೀಸರ್, ಇವ್ರು ಏನ್ ಹೇಳ್ತಾರೆ ಇದನ್ನೆಲ್ಲ ಕಲೆಕ್ಟಿವ್ ಆಗಿ ತಕೊಂಡು ಆ ತೀರ್ಮಾನಗಳ ಮೇಲೆ ಇವನ್ ತೀರ್ಮಾನ ಮಾಡಿ ಆ ತೀರ್ಮಾನಗಳನ್ನ ಬೇರೆಯವರಿಗೆ ಹೇಳ್ತಾನೆ. ದಟ್ ಈಸ್ ಅಂದ್ರೆ ಓನರ್ ವಿಲ್ ನಾಟ್ ಟೇಕ್ ದ ಲೀಡ್. ಅಂದ್ರೆ ಓನರ್ ಆರ್ ಎ ಲೀಡರ್ ಆಫ್ ದಿ ಆರ್ಗನೈಸೇಷನ್, ನಾಟ್ ಹಿಮ್ಸೆಲ್ಫ್ ವಿಲ್ ನಾಟ್ ಟೇಕ್ ದ ಎನಿ ಡಿಸಿಷನ್. He will ask for he will consult a consultant, a professional body to take the decision. So this has happened in the line and staff organization. Line and staff organization ಅಲ್ಲಿ ಗುಂಪಿನ ಯಜಮಾನ ಯಾರಿದ್ದಾನೆ ಅವನೇ ಎಲ್ಲಾ ತೀರ್ಮಾನಗಳನ್ನು ಮಾಡಲ್ಲ. ಅವನ ಕೆಳಗಡೆ ಕೆಲಸ ಮಾಡುವಂತ ಪ್ರೊಫೆಷನಲ್ ಬಾಡಿ ಏನಿದೆ ಅಥವಾ ಸಹಾಯಕರಿದ್ದಾರೆ, ಆ ಒಂದು ಅವನಿಗೆ ಹತ್ತಿರವಾಗಿ ನಿಯರ್ ಬೈ ಯಾರಿದ್ದ ಇಟ್ಕೊಂಡಿದ್ದಾನೆ ಅವನ ಕೆಲಸ, ಅಥವಾ ಡಿಸೈನ್ ಇಂಜಿನಿಯರ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಫೈನಾನ್ಸ್ ಮ್ಯಾನ್, ಈ ತರ ಟೀಮ್ ಏನ್ ಇಟ್ಕೊಂಡಿದ್ದಾನೆ, ಪ್ರೊಫೆಷನಲ್ ಬಾಡಿ ಏನಿದೆ, ಇವರನ್ನ ಕಲೆಕ್ಟಿವ್ ಡಿಸಿಷನ್ ತಗೊಂಡು ಒಂದು ತೀರ್ಮಾನಕ್ಕೆ ಬಂದು ಆ ತೀರ್ಮಾನಗಳನ್ನ ಆರ್ಗನೈಸೇಷನ್ ಅಲ್ಲಿ ಹಾಕ್ತಾನೆ. ಇವ್ನ ಸ್ವಂತ ತೀರ್ಮಾನ ಆಗಿರಲ್ಲ. It is not a decision of an individual. It is a collective decision of an owner as well as a professional body. This happens in the line and staff organization. Whatever collective decision taken by the organization, that will be put into implementation through the individual employee of the organization. This is what is called as line and staff organization. Functional organization allo kuda line and staff, the decision will be taken by the professional body as well as the combination of the owner and the professional body. But functional organization ಅಲ್ಲಿ ಈ ಟೀಮ್ ಅನ್ನೇ ಗ್ರೂಪ್ ಮಾಡಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಟೀಮೇ ಸಪರೇಟು, ಮೆಟೀರಿಯಲ್ ಸಪ್ಲೈಯರೇ ಸಪರೇಟು, ಅಕೌಂಟ್ಸ್ ಡಿಪಾರ್ಟ್ಮೆಂಟೇ ಸಪರೇಟು, ಸೊ ಇದು ಯಾವುದು ಎಲೆಕ್ಟ್ರಿಕಲ್ ವಿಂಗೇ ಸಪರೇಟು, ಹಾರ್ಟಿಕಲ್ಚರ್ ವಿಂಗೇ ಸಪರೇಟು. ಸೊ ಈ ತರ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಆ ಎಕ್ಸ್ಪರ್ಟ್ಸ್ ಅನ್ನೇ ಒಂದೊಂದು ಗ್ರೂಪ್ ಮಾಡಿ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಹಾರ್ಟಿಕಲ್ಚರ್, ಸೊ ಆರ್ಕಿಟೆಕ್ಟ್ಸ್ ಒಂದು ಗ್ರೂಪ್, ಈ ತರ ಬೇರೆ ವಿಂಗ್ಗಳನ್ನ ಮಾಡಿರ್ತಾರೆ. ಸೊ ಇದರಲ್ಲಿ these groups are going to be created under the head of the organization to based on the profession. ಅವರ ಒಂದು ಕೆಲಸಗಳ ಆಧಾರದ ಮೇಲೆ, ಆ ಕೆಲಸಗಳು ಏನೇನ್ ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಗುಂಪುಗಳನ್ನ ಮಾಡಿರ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಎ ಪ್ರೊಫೆಷನಲ್ ಅಥವಾ ಫಂಕ್ಷನಲ್ ಆರ್ಗನೈಸೇಷನ್ ಅಂತ ಹೇಳಿ. ಸೊ this is about the patterns of organization. ಇದಕ್ಕೆ ಅಡ್ವಾಂಟೇಜಸ್ ಏನು? ಲೈನ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್ ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಲೈನ್ ಅಂಡ್ ಸ್ಟಾಫ್ ಅಡ್ವಾಂಟೇಜ್ ಏನು, ಉಪಯೋಗ ಏನು, ಮತ್ತೆ ಅನಾನುಕೂಲ ಏನಿದೆ, ಫಂಕ್ಷನಲ್ ಆರ್ಗನೈಸೇಷನ್ಸ್ ಉಪಯೋಗ ಏನು, ಅದರದ್ದು ಅನಾನುಕೂಲಗಳು ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಬೇಕು. ಸೊ ಹಾಗಾಗಿ ಇದನ್ನ ನಾವು ನೋಡೋದಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಇದನ್ನ ಪ್ಯಾಟರ್ನ್ಸ್ ಆಫ್ ಆರ್ಗನೈಸೇಷನ್ಸ್ ಬಗ್ಗೆ ಹೇಳ್ತೀವಿ. ಇದು ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಅಲ್ಲ. ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್ ಇಸ್ ಸಪರೇಟ್. This is generally about different types of organization in practice in general. It's in the government or in the private sectors. Generally, line and military organizations, line and staff organization, functional organizations ಅನ್ನೋದು ನಮ್ಮ ಬೇರೆ ಆರ್ಗನೈಸೇಷನ್ ಸೆಟಪ್ ಇರ್ತವೆ. ಆ ಸೆಟಪ್ ಅಲ್ಲಿ ಯಾವ ತರ ತೀರ್ಮಾನಗಳು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ. ಸೊ ಹೀಗಾಗಿ ಆರ್ಗನೈಸೇಷನ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ದೀಸ್ ಪ್ಯಾಟರ್ನ್ಸ್ ಆರ್ ನಾಟ್ ಅ construction organization. Construction organizations may be in this pattern, but these patterns are patterns of an organization, not a construction organization.
ಸೊ ನಾಳೆ ನೋಡೋಣ. ನಾಳೆಗೆ ನಾವು ಪಿಡಬ್ಲ್ಯೂಡಿ ಆರ್ಗನೈಸೇಷನ್ಸ್ ಮತ್ತೆ ಆರ್ಗನೈಸೇಷನ್ ಬಗ್ಗೆ ಮಾತಾಡೋಣ. ಪಿಡಬ್ಲ್ಯೂಡಿ ಆರ್ಗನೈಸೇಷನ್ ಅಂದ್ರೆ ಏನು? ಆರ್ಗನೈಸೇಷನ್ ಸೆಟಪ್ ಅಲ್ಲಿ ನಮ್ದು ಪ್ರೈವೇಟ್ ಅಂಡ್ ಪಬ್ಲಿಕ್ ಆರ್ಗನೈಸೇಷನ್ಸ್ ಇರುತ್ತೆ. ಪ್ರೈವೇಟ್ ಆರ್ಗನೈಸೇಷನ್ ಸೆಟಪ್ ಯಾವ ರೀತಿ ಇರುತ್ತೆ, ಪಬ್ಲಿಕ್ ಆರ್ಗನೈಸೇಷನ್ ಅಂತಂದ್ರೆ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಯಾವ ರೀತಿ ಇರುತ್ತೆ. ಅದರಲ್ಲೇ ನಮ್ಗೆ ಸಿವಿಲ್ಗೆ ಸಂಬಂಧಪಟ್ಟಂಗೆ ಪಿಡಬ್ಲ್ಯೂಡಿ ಅಂತಂದ್ರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ. ಸೊ ನಾಳೆಗೆ ಈ ಒಂದು ಪಿಡಬ್ಲ್ಯೂಡಿ ಅಥವಾ ಆರ್ಗನೈಸೇಷನ್ ಚಾರ್ಟ್ ಪಿಡಬ್ಲ್ಯೂಡಿ ಆರ್ಗನೈಸೇಷನ್ ಬಗ್ಗೆ ನಾಳೆ ಮಾತಾಡೋಣ. ಇವತ್ತಿಗೆ ಈ ಸೆಷನ್ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.